सूत्रभाष्यवतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं सच्चिदानन्दं विधिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्दे गुरुश्री महासद्गुरुभ्यो नमः। अथीर्भगवो ब्रह्म एवं प्रवर्तितं चक्रम एवं प्रवर्तितं चक्रम नानुवर्तयति हयः अधायुरिन्द्रियारामः मोघं पार्थ स जीवति। एवं प्रवर्तितं चक्रं नानुवर्तयति हयः अधायुरिन्द्रियारामो मोघं पार्थ स जीवति। एवं प्रवर्तितं चक्रं न अनुवर्तयति धातु यः अघायुरिन्द्रियारामः इंद्रियारामः मोघं पार्थ सह जीवति जीव प्रारब्ಧ एवं ಈ ರೀತಿಯಾಗಿ ಪ್ರವರ್ತಿತ ನಡೆಸಿದ್ದಾಗ ಏನ ಪ್ರವರ್ತಿತಂ ಈಶ್ವರೇನ ಪರಮಾತ್ಮ ನಡೆಸಿಕೊಟ್ಟಂತಹ ಚಕ್ರ ಇದು. ಈ ನಡೆಸಿದ್ದ ಚಕ್ರವನ್ನ ಈ ಭೂಲೋಕದಲ್ಲಿ ಯಹ ನಾ ಅನುವರ್ತಿ, ಯಾರು ಅದನ್ನ ಫಾಲೋ ಮಾಡಲ್ಲ, ಅನುಸರಿಸೋದಿಲ್ಲ, ಈ ಚಕ್ರಕ್ಕೆ ಸೇರ್ಕೋಬೇಕು. ಈ ಚಕ್ರಕ್ಕೆ ಸೇರ್ಕೊಂಡು ಚಕ್ರವನ್ನು ನಡೆಸೋನಾಗ್ಬೇಕು. ಇದನ್ನು ಅನುಸರಿಸಬೇಕು. ಯಾರು ಅನುಸರಿಸೋದಿಲ್ಲ ಅವನು ಅಘಾಯುಹು, ಏನೇನ ಪಾಪ ಅಘಾಯುಂದ ಸಭಾಸ ಹೇಗೆ ಪಾಪ ಜೀವನ ಅಂತ, ಪಾಪದ ಆಯುಷ್ಯನುಳ್ಳವನು. ಇಂದ್ರಿಯಾರಾಮ, ಇಂದ್ರಿಯೈ ಆರಮತೆ, ಇಂದ್ರಿಯೊಡನೆ ಸಂತೋಷ, ಇಂದ್ರಿಯೊಡನೆ ಖುಷಿ ಪಡುವವನು. ಇಂದ್ರಿಯ ಸಂತೋಷಕ್ಕೆ ಇಂದ್ರಿಯ ತೃಪ್ತಿ ಪಡಿಸೋದು ಅಷ್ಟೇ. ಕಣ್ಣು ಕಿವಿ ಮುಗಿ ಚೆನ್ನಾಗಿ ತಿನ್ನೋದು, ಚೆನ್ನಾಗಿ ಸಿನಿಮಾ ನೋಡೋದು, ಚೆನ್ನಾಗಿ ತಿರುಗೋದು ಮಾಡೋದು ಮಾಡ್ತಾ ಇರ್ತಾನೆ ಅವನು. ಹೇ ಪಾರ್ಥ ಮೋಘಂ ಸ ಜೀವತಿ, ಏನೋ ಬದುಕಿರೋದೇ ದಂಡ, ಸುಮ್ಮನೆ ಅಲ್ಲ, ವ್ಯರ್ಥ. ಕೂಳ್ಪಾಂಡಿ ದಂಡಪಿಂಡಗಳು ಅಂತ ಬರ್ತಿದ್ದಲ್ಲ, ಅಂತ ದಂಡಪಿಂಡಗಳು ಬರಲ್ಲ, ತಿಂತಾರೆ, ಅಷ್ಟು ಏನು ಪ್ರಯೋಜನ ಇಲ್ಲ ಅವರಿಂದ. ಅವ್ರಿಗೆ ಇಹಲೋಕವೂ ಇಲ್ಲ, ಪರಲೋಕವೂ ಇಲ್ಲ, ಯಾರಿಗೂ ಸುಖ ಇಲ್ಲ ಅವರಿಗೆ. ಹಾಗೆ ಅಘಾಯು ಮೋಘಂ ಪಾರ್ಥ ಮೋಘಂ ಸ ಜೀವನಿದೆ, ವ್ಯರ್ಥವಾಗಿ ಅವ್ರು ಬದುಕಿರ್ತಾರೆ. ಭೂಭಾರ ಅವ್ರು ತಿನ್ನೋದೇ ದಂಡ, ಅವ್ರು ಇರೋದೇ ದಂಡ. ಎಷ್ಟು ಬೇಗ ಹೋಗ್ತಾರೋ ಅಷ್ಟು ಕ್ಷೇಮ ದೇವರಿಗೆ. ಹೌದು, ಅದೆಷ್ಟು ಬೇಗ ಹೋಗ್ತಾರೋ ಅಷ್ಟು ಬೇಗ ದೇಶ ಕ್ಷೇಮ, ಜಗತ್ತಿ ಕ್ಷೇಮ, ಒಳ್ಳೆದ ಕ್ಷೇಮ. ವ್ಯರ್ಥ ಅವರು ಇರೋದು, ಏನು ಪ್ರಯೋಜನ ಇಲ್ಲ ಅವನು. ಏವಂ ಇತ್ತಂ ಈಶ್ವರೇಣ ವೇದ ಯಜ್ಞ ಪೂರ್ವಕಂ ಜಗಚ್ಚಕ್ರಂ ಪ್ರವರ್ತಿತಂ ನ ಅನುವರ್ತಯತಿ ಇಹ ಲೋಕೆ ಯಃ ಕರ್ಮಣಿ ಅಧಿಕೃತ ಸನ್ ಅಘಾಯು ಅಘಂ ಪಾಪಂ ಆಯು ಜೀವನಂ ಯಸ್ಯ ಸಹ ಅಘಾಯು. ಈ ರೀತಿಯಾಗಿ ಈಶ್ವರನಿಂದ ನಡೆಸಿದ್ದಾಗ ವೇದ ಯಜ್ಞ ಪೂರ್ವಕವಾಗಿ, ವೇದ ಯಜ್ಞ ಮತ್ತು ಅಪೂರ್ವ ಕರ್ಮ ಅಪೂರ್ವ, ಈ ಪೂರ್ವಕವಾಗಿ ಜಗತ್ತಿನ ಚಕ್ರವನ್ನು ಏನು ಭಗವಂತ ಅದಕ್ಕೆ ಚಾಲು ಮಾಡಿದ್ದಾನೆ, ಅದಕ್ಕೆ ಸ್ಟಾರ್ಟ್ ಮಾಡಿ ಸ್ವಿಚ್ ಒತ್ತಿ ಕೊಟ್ಬಿಟ್ಟಿದ್ದಾನೆ. ರನ್ ಆಗ್ತಾನೆ ಇರುತ್ತೆ. ಅದಕ್ಕೆ ಕರೆಂಟು ಬೇಡ, ಅದಕ್ಕೆ ಸೆಲ್ಲು ಬೇಡ, ಡೀಸೆಲ್ ಬೇಡ, ಅದು ಬಾಡು ರೌಂಡ್ ಆಗ್ತಾನೆ ಇರುತ್ತೆ. ಈ ಚಕ್ರವನ್ನ ಯಾರು ಅನುಸರಣೆ ಮಾಡೋಲ್ಲ, ಅದನ್ನ ಹಿಂಬಾಲಿಸೋಲ್ಲ, ಅದರಂತೆ ನಡ್ಕೊಳ್ಳಲ್ಲ, ಅದಕ್ಕೆ ಚಕ್ರಕ್ಕೆ ಸಿಕ್ಕಾಕೋಬೇಕು ನಾವು. ಆ ಚಕ್ರಕ್ಕೆ ಸಿಕ್ಕಾಕೊಂಡು ಅದರಂತೆ ನಡ್ಕೊಂಡ್ರೆ ಅವನು ಸತ್ಪುರುಷ, ಒಳ್ಳೆ ಜೀವನ ಉಳ್ಳವನು ಅಂತ. ಅದಿಲ್ಲದೆ ಹೋದ್ರೆ ಯಾವಾತನು ಈ ಲೋಕದಲ್ಲಿ ಕರ್ಮಕ್ಕೆ ಅಧಿಕಾರಿಯಾಗಿದ್ದೋ, ಅಂದ್ರೆ ಶಾಸ್ತ್ರೋಕ್ತ ಕರ್ಮಕ್ಕೆ ಅಧಿಕಾರಿ, ವರ್ಣಾಶ್ರಮ ಬಾಹಿರಾದವರ ವಿಚಾರ ಬೇಡ, ವರ್ಣಾಶ್ರಮಕ್ಕೆ ಒಳಪಟ್ಟವರ ವಿಚಾರ ಇದು. ಅಧಿಕಾರಿಯಾಗಿದ್ದುಕೊಂಡು ಅವನು ಅನುಸರಣೆ ಮಾಡಲಿಲ್ಲ ಅಂದ್ರೆ ಅವನು ಅಘಾಯು ಪಾಪಾಯು ಅಂತ ನಿಸ್ಕೊಂಡ್ಬಿಡ್ತಾನೆ, ವ್ಯರ್ಥವಾದ ಜೀವನ.
ಅಘಂ ಅಂದ್ರೆ ಪಾಪವಾದ, ಆಯುಷ್ಯ ಅಂದ್ರೆ ಬದುಕು, ಜೀವನ ಯಾರ್ದು ಅವನು ಅಘಾಯು, ಪಾಪ ಜೀವನ ಆಗ್ತಾನೆ ಅಂತ. ಪಾಪ ಜೀವನ ಇದು ಯಾವತ್ತು ಯಾವತ್ತು ಏನೋ ಇತ್ಯರ್ಥ 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 ಅಂತ ಅರ್ಥ. ಇತ್ಯರ್ಥ ಏನರ್ಥವೋ ಅರ್ಥ ಯಾವತ್ತು ಅಂದ್ರೆ ಪಾಪ ಜೀವನ, ಪಾಪದ ಬದುಕು, ಪಾಪದೇ ಅವನು ತಿನ್ನೋದು ಪಾಪವೇ. ಅವನು ಅನ್ನ ತಿಂತಾ ಇಲ್ಲ, ಪಾಪ ತಿಂತಾನೆ, ಅವನ ಬದುಕು ಪಾಪವೇ. ಅವನು ರೋಮ ರೋಮದು ಪಾಪ ತುಂಬಿರುತ್ತೆ ಅವನಿಗೆ, ಏನು ಪುರುಷಾರ್ಥ ಇಲ್ಲ ಅಂತ ಅರ್ಥ. ಇಂದ್ರಿಯಾರಾಮ, ಇಂದ್ರಿಯೈ ಆರಾಮ ಆರಮಣಂ ಆಕ್ರೀಡ ವಿಷಯೇಷು ಯಸ್ಯ ಸಹ ಇಂದ್ರಿಯಾರಾಮ ಮೋಘಂ ವೃಥಾ ಹೇ ಪಾರ್ಥ ಸ ಜೀವತಿ. ಪಾಪ ಜೀವನ ಅಂತ ಆಯ್ತಲ್ಲ. ಇಂದ್ರಿಯಾರಾಮನು ಅಂದ್ರೆ ಇಂದ್ರಿಯರೊಡನೆ ಆರಾಮನ ಆಟ, ಬರೀ ಸರ್ಕಸ್ಸು, ಸಿನಿಮಾ, ಬೇರೆ ಬೇರೆ ಇದನ್ನ ನೋಡೋದು, ತಿರುಗೋದು, ಊರು ತಿರುಗೋದು, ಮಾಡೋದು, ಮಾಡ್ತಾ ಇರೋದು. ಹಾಗೆ ಅದರಲ್ಲಿ ಆ ವಿಷಯಗಳಲ್ಲೇ ಸಂತೋಷ ಪಡಿಸೋದು, ಆಟ ಆಡೋದು, ತಿನ್ನೋದು, ಕುಡಿಯೋದು, ತಿರುಗೋದು, ಮಾಡೋದು, ಮಾಡ್ತಾ ಇರೋದು. ಆ ವಿಷಯಗಳಲ್ಲಿಯೇ ಆಟ ಆಡೋದು, ಸಂತೋಷ ಪಡೋದು, ಖುಷಿ ಪಡೋದು ಯಾವಾತನದೋ ಅವನು ಇಂದ್ರಿಯಾರಾಮನು ಅಂತ ಅರ್ಥ. ಅವನು ಮೋಘಂ ಅಂದ್ರೆ ವ್ಯರ್ಥವಾಗಿ ಅವನು ಬದುಕಿರುತ್ತಾನೆ, ಅವನ ಬದುಕೇ ವ್ಯರ್ಥ, ಅವನ ಜೀವನವೇ ವ್ಯರ್ಥ. ಯಜ್ಞಮಯವಾದ ಜೀವನ ಮಾಡದೆ ಹೋದ್ರೆ ಅವನ ಜೀವನದಲ್ಲಿ ಏನು ಪುರುಷಾರ್ಥ ಇಲ್ಲ. ಯಜ್ಞ ಜೀವನನಾಗಿ ನಡೆದ ವ್ಯಕ್ತಿಗುಂಟೆ ಹೋಲಿಕೆ ಅಂತ ನಂದಣ್ಣ ರಾಮನಿಗೆ, ರಾಮನ ನಡವಳಿಕೆ ಬದುಕೆ ಯಜ್ಞ ಜೀವನ ಅಂತ. ಯಜ್ಞ ಜೀವನವಾಗಿ ಬರೆದಂತಹ ರಾಮನಿಗೆ ವ್ಯಕ್ತಿ ಹೋಲಿಕೆ ಕೊಡಕ್ ಬರುತ್ತೆ. 100 ಫಾಲೋ ಮಾಡಿದ್ರು ಕಾಲಾನುಕಾಲಕ್ಕೆ ನಾವು ಹಂಗಾಗ್ತೀವಿ. ಜೀವನದಲ್ಲಿ ಯಜ್ಞಮಯವಾದ ಜೀವನ ಇರಬೇಕು. ಯಾವ್ದಾದ್ರು ಒಂದು ಯಜ್ಞಕ್ಕೆ ಸೇರ್ಕೋಬೇಕು. ದ್ರವ್ಯ ಯಜ್ಞ, ತಪೋಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ, ಇದು ಅನೇಕ ಪ್ರಕಾರ ಯಜ್ಞ ಹೇಳಿದಲ್ಲ. ಯಾವ್ದಾದ್ರು ಒಂದು ಯಜ್ಞಕ್ಕೆ ಸೇರ್ಕೊಂಡ್ರೆ ಅವನು ಸಾರ್ಥಕ ಜೀವನ. ಇದು ವೃಥಾ ಜೀವತಿ, ವ್ಯರ್ಥವಾಗಿ ಅವನು ಬದುಕಿರ್ತಾನೆ. ಅವನ ಬದುಕಲ್ಲಿ ಏನು ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ. ಪ್ರಾಣಿ ಅಂತೆ, ಮಾತಾಡೋ ಪ್ರಾಣಿ, ಅದು ಮಾತಾಡದೇ ಇರೋ ಪ್ರಾಣಿ ಅಷ್ಟೇ. ಇದಕ್ಕೆ 2 ಕಾಲು, ಅದಕ್ಕೆ 4 ಕಾಲು. ನಾಯಿ, ಕುದುರೆ, ಕತ್ತೆ, ಹಂದಿ, ಇದಕ್ಕೆ 4 ಕಾಲು. ಹಸು ಎಮ್ಮೆಗೆ, ಇವನಿಗೆ 2 ಕಾಲು. ಮಾತಾಡ್ತಾನೆ, ಅದು ಮಾತಾಡೋದು. ಅಷ್ಟು ವ್ಯತ್ಯಾಸ ಬಿಟ್ರೆ ತಿನ್ನೋದು, ಕುಡಿಯೋದು, ಮಲಗೋದು ಅನ್ನೋದು ಎಲ್ಲ ಒಂದೇ. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯ ಮೇತತ್ ಪಶುಭಿರ್ ನರಾಣ. ಏನು ವ್ಯತ್ಯಾಸ ಆಗಲಿಲ್ಲ ಅಷ್ಟೇ. ಇನ್ನೊಂದು ಬುದ್ಧಿವಂತೆ ಕಳ್ತಾನೆ ಇದೆ, ಕಲ್ಚರ್ ಚೀಫ್ ಅನ್ಸ್ಕೊಂಡವನು. ಯಾವ ರೀತಿ ಬುದ್ಧಿವಂತೆ ಮಾಡಿ ಇನ್ನೊಬ್ಬರನ್ನ ಅಪರಾಯಿಸ್ಬೋದು, ಯಾವ ರೀತಿ ಜಾಸ್ತಿ ಭೋಗ ಅನುಭವಿಸೋದು ಅಂತ, ಆ ರೀತಿ ಅದಕ್ಕೆಲ್ಲ ಒಂದೊಂದು ಸ್ಕಿಲ್ ಇದೆ ಅವನಿಗೆ, ಆ ಬುದ್ಧಿವಂತಿಕೆ ಇದೆ. ಅಂತ ಒಂದು ಬುದ್ಧಿವಂತ ಜಿಜಿಯಾದ ಪ್ರಯತ್ನ ಹೊರತು ಯಾವ ಉದ್ಧಾರಕ್ಕೂ ಇಲ್ಲ ಅದು. ತಸ್ಮಾತ್ ಅಜ್ಞೇನ ಅಧಿಕತೆಯ ಕರ್ತವ್ಯಮೇವ ಕರ್ಮ. ಪ್ರಕರಣಾರ್ಥ. ಕಾಂಟೆಕ್ಸ್ಟ್ ಅರ್ಥ ಏನು? ಎಲ್ಲಿವರೆಗೂ ಅಜ್ಞನಾಗಿರ್ತೀವೋ, ಅಜ್ಞನ ಆತ್ಮ ಹೃದಯದವರಾಗಿರ್ತೀವೋ ಅಲ್ಲಿವರೆಗೆ ಅಧಿಕಾರಿಯಾಗಿರೋ, ಯಾವ ಕರ್ಮಕ್ಕೆ ಯಾರು ಅಧಿಕಾರಿಗಳೋ, ಯೋಗ್ಯರೋ, ತಕ್ಕವರೋ ಅವರು ಅದನ್ನು ಮಾಡ್ಲೇಬೇಕು. ಅವರವರ ಡ್ಯೂಟಿನ ಅವ್ರು ಮಾಡಲೇಬೇಕು. ಕರ್ಮ ಡ್ಯೂಟಿ ಮಾಡುವಾಗ ಈಶ್ವರ ಬುದ್ಧಿನ ಮಾಡೋದು, ಫಲಾಪೇಕ್ಷೆಯಿಂದ ಮಾಡೋದು ಒಂದು ಕರ್ಮಯೋಗ. ಆ ರೀತಿ ಮಾಡ್ತಾರೆ. ಮಾಡೋ ಡ್ಯೂಟಿ ಎಲ್ಲ ಮಾಡ್ಬೇಕು, ಮಾಡೋದನ್ನ ಈಶ್ವರ ಬುದ್ಧಿನ ಮಾಡ್ಬೇಕು, ಕರ್ಮಯೋಗ ಮಾಡ್ಬೇಕು. ಹಾಗೆ ಮಾಡಿದ್ರೆ ಅವನ ಬದುಕು ಚೆನ್ನಾಗಿರುತ್ತೆ. ಇಲ್ಲಿ ಹೋದ್ರೆ ವ್ಯರ್ಥ. ಅವನು ಅಲ್ಲ, ಅಜ್ಞನಾದವನು ಅವಶ್ಯವಾಗಿ ಕರ್ಮವನ್ನು ಮಾಡ್ಲೇಬೇಕು, ಮಾಡಿಯೇ ಮಾಡ್ತಾನೆ. ಅದನ್ನ ಶಾಸ್ತ್ರೀಯ ಕರ್ಮ ಮಾಡ್ಬೇಕು. ಈಗ ಮುಂದಿನ ಶ್ಲೋಕ ಪೀಳಿಗೆ ಹಾಕ್ತಾರೆ. ಎಷ್ಟೋ ಇನ್ನೊಬ್ಬನಿಗೆ ಅವನಾದರೂ ಅವನು ಯಾರು ಅಂತಂದ್ರೆ ಪೀಳಿಗೆ ಹಾಕ್ತಾರೆ. ಪ್ರಾಕ್ ಆತ್ಮಜ್ಞಾನ ನಿಷ್ಠಾ ಯೋಗ್ಯತಾ ಪ್ರಾಪ್ತೇ ತಾದರ್ಥ್ಯೇನ ಕರ್ಮ ತಾದರ್ಥ್ಯೇನ ಕರ್ಮಯೋಗಾನುಷ್ಠಾನಂ ಅಧಿಕೃತೇನ ಅನಾತ್ಮಜ್ಞೇನ ಕರ್ತವ್ಯಮೇವ ಇತ್ಯೇತತ್ ಕರ್ಮಣಾಮನಾರಂಭಾದಿತ್ಯತಃ ಆರಭ್ಯ ಶರೀರಯಾತ್ರಾಪಿತೇನ ಪ್ರಸಿದ್ಧೇನ ಕರ್ಮಣಃ ಇತ್ಯೇವಮಂತೇನ ಪ್ರತಿಪಾದ್ಯ ಯಜ್ಞಾರ್ಥ ಕರ್ಮಣೋನ್ಯತ್ರ ಇತ್ಯಾದಿನ ಮೋಘಂ ಪಾರ್ಥ ಸ ಜೀವತಿ ಇತ್ಯೇವಮಂತೇನಾಪಿ
ಗ್ರಂಥೇನ ಪ್ರಾಸಂಗಿಕಂ ಅಧಿಕೃತಸ್ಯ ಅನಾತ್ಮವಿದಃ ಕರ್ಮಾನುಷ್ಠಾನೆ ಬಹುಕಾರಣ ಉಕ್ತಂ प्राक आत्मज्ञान निष्ठा योग्यता प्राप्ते अजय भक्ते प्राप्ते है प्राप्ते है सप्तमी ना यप्प षष्ठी पंचमी ಎರಡೂ ಬರುತ್ತೆ ಅದು ಇಲ್ಲಿ ಪಂಚಮಿ ಭಕ್ತಿ ಯಾಕೆ ಹೇಳೋ ಪ್ರಾಕ್ ಪ್ರಾಕ್ ಹಾಕಿದ್ರೆ ಪಂಚಮಿ ಬರಬೇಕು ಆತ್ಮಜ್ಞಾನ ನಿಷ್ಠಾ ಯೋಗ್ಯತಾ ಪ್ರಾಪ್ತೆ ಪ್ರಾಕ್ ಆತ್ಮಜ್ಞಾನದಲ್ಲಿ ನಿಷ್ಠೆ ನೆಲೆ ನಿಲ್ಲುವುದು ಅದನ್ನು ಪಡ್ಕೊಳ್ಳೋಕೆ ಮುಂಚೆ ಅದು ಆಗುವವರೆಗೆ ಅಂತ ಆತ್ಮಜ್ಞಾನ ನಿಷ್ಠೆ ಯೋಗ್ಯತೆ ಪ್ರಾಪ್ತಿ ಆಗಿ ಬಂದಿಲ್ಲ ಅವನಿಗೆ ಯೋಗ್ಯತೆ ಆತ್ಮಜ್ಞಾನದಲ್ಲಿಯೇ ನೆಲೆ ನಿಲ್ಲುವ ಯೋಗ್ಯತೆಯನ್ನು ಬಂದಿಲ್ಲ ಅದನ್ನು ಪಡ್ಕೊಳ್ಳೋಕೆ ಮುಂಚೆ ಅಜ್ಞನಾಗಿದ್ದಾನೆ ಅಂದ್ರೆ ಆತ್ಮ ತಿಳ್ಕೊಂಡಂತೆ ಇದ್ದಾನೆ ಆ ನಿಷ್ಠಾ ಯೋಗ್ಯತಾ ಪ್ರಾಪ್ತಿಗಾಗಿ ತಾದರ್ಥೇನೋ ತದರ್ಥಸ್ಯ ಭಾವ ತಾದರ್ಥ ಆತ್ಮಜ್ಞಾನ ನಿಷ್ಠಾ ಯೋಗ್ಯತಾ ಪ್ರಾಪ್ತಿಗಾಗಿ ಕರ್ಮಯೋಗಾನುಷ್ಠಾನವನ್ನ ಕರ್ಮಯೋಗವನ್ನ ಮಾಡೋದು ಅನ್ನೋದನ್ನ ಅಧಿಕಾರಿಯಾದವನು ಎಲ್ರಿಗೂ ಅಲ್ಲ ಯಾರು ಅಧಿಕಾರಿಗಳು ಆ ಅಧಿಕಾರಿಯಾದವನು ಅವನು ಅನಾತ್ಮಜ್ಞನಾದವನು ಅಂಥವನು ಅವಶ್ಯವಾಗಿ ಕರ್ಮ ಮಾಡ್ಲೇಬೇಕು ಎಂಬ ಈ ವಿಚಾರವನ್ನ 3ನೇ ಅಧ್ಯಾಯದ 4ನೇ ಶ್ಲೋಕದಿಂದ ಎಲ್ಲೇ ಕರ್ಮವನ್ನ ಆರಂಭ ಮಾಡದೆ ಹೋದ್ರೆ ನಿಷ್ಕರ್ಮ ಸಿಗೋಲ್ಲ ಕಣೋ ಕರ್ಮಣ ಮನಾರಂಭ ಅಲ್ಲಿಂದ ಆರಂಭಗೊಂಡು ಶರೀರದ ಯಾತ್ರೆಯೂ ನಡೆಯಲ್ಲ ಕಣೋ ಕರ್ಮ ಬಿಡ್ತೀನಿ ಅಂತಂದ್ರೆ ನೀನ್ ಶರೀರವೇ ಬದುಕೊಂಡಿರಲ್ಲ ಶರೀರ ಬದುಕೋಕ್ಕಾದ್ರೂ ನೀನು ಕರ್ಮ ಮಾಡ್ಲೇಬೇಕು ನಿನ್ ದೇಹ ಆರೋಗ್ಯ ಆಗಿರಬೇಕು ಚೆನ್ನಾಗಿರೋಕ್ಕಾದ್ರೂ ಕರ್ಮ ಮಾಡ್ಲೇಬೇಕು ಎಂಬುದಾಗಿ ಈ ರೀತಿಯಾದ ಗ್ರಂಥಭಾಗದಿಂದ ಅದು ಆ ರೀತಿಯಾಗಿ ಆರಂಭ ಮಾಡಿಕೊಂಡು ಶರೀರ ಯಾತ್ರಾ ಎಂಬ ಗ್ರಂಥಭಾಗದಿಂದ ಅದನ್ನು ಪ್ರತಿಪಾದನೆ ಮಾಡಿ ಮತ್ತೆ ವಿಷ್ಣರ್ಥವಾಗಿ ಕರ್ಮ ಮಾಡೋದಕ್ಕಿಂತ ಬೇರೆಯಾಗಿ ಆ ಕರ್ಮ ಬಂಧಕ್ಕೆ ಕಾರಣವಾಗತ್ತೆ ಎಂಬುದಾಗಿ ಆರಂಭ ಮಾಡಿಕೊಂಡು ಆ ರೀತಿ ಯಾವ ಕರ್ಮವನ್ನು ಮಾಡದೆ ಹೋದ್ರೆ ಜಗಚ್ಚಕ್ರವನ್ನು ನಡೆಸದೆ ಹೋದ್ರೆ ಆಮೇಲೆ ಇನ್ನೊಂದು ಇದೆಯಲ್ಲ ಜಗಚ್ಚಕ್ರ ನಡೆಸೋದು ಒಂದು ದೇವತೆಗಳ ಸಂಬಂಧ ಬೆಳೆಸೋದೊಂದು ಇದನ್ನು ಮಾಡದೆ ಹೋದ್ರೆ ಭೋಗಂ ಪಾರ್ಥ ಸುಜೀವತಿ ಅಂತ ಹೇಳಿ ಈ ರೀತಿಯಾದ ಗ್ರಂಥಭಾಗದಿಂದ ನಿಮ್ಮ ಗ್ರಂಥಭಾಗದಿಂದ ಪ್ರಾಸಂಗಿಕವಾಗಿ ಪ್ರಸಂಗಾಗತವಾಗಿರ್ತಕ್ಕಂತಹ ಒಂದು ನಿಮಿತ್ತ ಇಟ್ಕೊಂಡು ಅಧಿಕಾರಿಯಾದ ಅನಾತ್ಮವಿದನು ಆತ್ಮಜ್ಞಾನಿ ಅಲ್ಲದವನು ಕರ್ಮಾನುಷ್ಠಾನ ಮಾಡಲೇಬೇಕು ಎಂಬುದಕ್ಕೆ ಅನೇಕ ಕಾರಣಗಳನ್ನು ಕೊಟ್ಕೊಂಡು ಮುಂದೆ ಪರಮಾತ್ಮ ಈ ಕಾರಣದಿಂದ ಕರ್ಮ ಮಾಡು ಜಗಚ್ಚಕ್ರ ನಡಿಬೇಕು ಕರ್ಮ ಮಾಡು ದೇವತೆಗಳಿಗೂ ಸಂಬಂಧ ಬೆಳಿಬೇಕು ಕರ್ಮ ಮಾಡು ನಿನ್ನ ಶರೀರ ಸ್ಥಿತಿ ಸರಿಯಾಗಿರ್ಬೇಕು ಕರ್ಮ ಮಾಡು ಕರ್ಮ ಮಾಡದೆ ಹೋದ್ರೆ ಏನಾದ್ರು ಬೇರೆ ಮಾಡ್ತೀಯ ಕರ್ಮ ಮಾಡು ಅಂತ ಹೇಳಿ ಕರ್ಮ ಮಾಡೋದಕ್ಕೆ ಒಂದಲ್ಲ ಒಂದು ಕಾರಣವನ್ನು ಕೊಟ್ಕೊಂಡು ಅನೇಕ ಕಾರಣವನ್ನು ಕೊಟ್ಕೊಂಡು ಕರ್ಮಾನುಷ್ಠಾನ ಮಾಡಲೇಬೇಕು ಎಂಬುದನ್ನ ಭಗವಂತ ಪ್ರತಿಪಾದನೆ ಮಾಡ್ದ ಕರ್ಮ ಮಾಡಿದರೆ ಬರೋದಿಲ್ಲ ಅಜ್ಞಾನದವನು ಎಲ್ಲಿವರೆಗೆ ಆತ್ಮ ತಿಳಿದಿರಲ್ವೋ ದೇಹಾದಿಗಳನ್ನು ನಾನು ಅಂದ್ಕೊಂಡಿರ್ತಾನೋ ಅಲ್ಲಿವರೆಗೆ ಅವಶ್ಯವಾಗಿ ಕರ್ಮವನ್ನು ಮಾಡ್ಲೇಬೇಕು ಅವನಿಗೆ ಆಪ್ಷನೇ ಇಲ್ಲ ಕರ್ಮ ಮಾಡೋದು ಬಿಟ್ರೆ ಬೇರೆ ಇನ್ನೊಂದು ಪ್ರಕಾರ ಇಲ್ಲ ಇನ್ನೊಂದು ರೀತಿ ಬದುಕಕ್ಕಾಗೋದೇ ಇಲ್ಲ ಅಷ್ಟೇ ಅಲ್ಲ ತನ್ನ ಅಕರಣೆ ದೋಷ ಸಂಕೀರ್ತನ ಕೃತಂ ಆ ಮಾಡ್ಲೇಬೇಕಾದ ಕರ್ಮವನ್ನು ಮಾಡದೆ ಹೋದ್ರೆ ನಿಮಗೆ ಹಿತ್ವಾ ಪಾಪಮವಾಪ್ಸಿಸಿ ಪಾಪವನ್ನು ಮಾಡಿದೀಯಾ ಕೀರ್ತಿಂಚಾಭಿಭೂತಾನಿ ಪ್ರಾಣಿಗಳು ಅಪಕೀರ್ತಿನ ಹೇಳ್ತಾರೆ ಅಂತ ಬಹಳವಾಗಿ ಮಾಡದೇ ಇದ್ರೆ ಏನ್ ದೋಷವಾಗುತ್ತೆ ಆ ದೋಷವನ್ನು ಕೂಡ ಪರಮಾತ್ಮ ಹೇಳ್ಕೊಂಡು ಬಂದ ಈಗ ಒಂದು ಪ್ರಶ್ನೆ ಏನ್ ಪ್ರಶ್ನೆ ಏವಂ ಸ್ಥಿತೆ ಕಿಂ ಏವಂ ಪ್ರವರ್ತಿತಂ ಚಕ್ರಂ ಸರ್ವೇಣ ಅನುವರ್ತನೀಯಂ ಆಹೋಸ್ವಿತ್ ಪೂರ್ವೋಕ್ತ ಕರ್ಮಯೋಗ ಅನುಷ್ಠಾನೋಪಾಯ ಪ್ರಾಪ್ಯಾಂ ಅನಾತ್ಮವಿದಃ ಜ್ಞಾನಯೋಗೇನ ನಿಷ್ಠಾಂ ಆತ್ಮವಿದ್ಭಿಃ ಸಾಂಖ್ಯೈರನುಷ್ಠೇಯಾಂ ಅಪ್ರಾಪ್ತೇನೈವ ಇತ್ಯೇವಮರ್ಥಂ ಅರ್ಜುನಸ್ಯ ಪ್ರಶ್ನಮಾಶಂಕ್ಯ ಸ್ವಯಮೇವ ವಾ ಶಾಸ್ತ್ರಾರ್ಥಸ್ಯ ವಿವೇಕ ಪ್ರತಿಪತ್ಯರ್ಥಂ ಏತಂ ವೈತಮಾತ್ಮಾನಂ ವಿಜಿತ್ವಾ ನಿವೃತ್ತ ಮಿಥ್ಯಾಜ್ಞಾನ ಸಂತೋ ಬ್ರಾಹ್ಮಣಾಃ ಮಿಥ್ಯಾಜ್ಞಾನವದ್ಭಿಃ ಅವಶ್ಯಂ ಕರ್ತವ್ಯೇಭ್ಯಃ ಉತ್ತೈಷಣಾದಿಭ್ಯೋ ವಿತ್ಥಾಯ
ಅಸಭಿಕ್ಷಾಚರ್ಯಂ ಶರೀರ ಸ್ಥಿತಿ ಮಾತ್ರ ಪ್ರಯುಕ್ತಂ ಚರಂತಿ ನ ತೇಷಾಂ ಆತ್ಮಜ್ಞಾನನಿಷ್ಠಾ ವ್ಯತಿರೇಕೇಣ ಅನ್ಯತ್ ಕರ್ತವ್ಯಮಸ್ತಿ ಅನ್ಯತ್ ಕಾರ್ಯಮಸ್ತಿ ಇತ್ಯೇವಂ ಶುದ್ಧ್ಯರ್ಥಂ ಯಹ ಗೀತಾಶಾಸ್ತ್ರ ಪ್ರತಿಪಾದಯಿಷಿತಂ ಆವಿಷ್ಕುರ್ವನ್ ಆಹ ಭಗವಾನ್. ಇದನ್ನ ಭಾಷಿಕಾರರು 3-4 ವಾಕ್ಯ ತುಂಡು ಮಾಡ್ಬೋದಾಯ್ತು. ಎಲ್ಲಾ ವಿಷಯವನ್ನು ಒಂದಕ್ಕೆ ಸೇರಿಸ್ಬಿಟ್ರು. ಇದೇ ಅಲಘೂಕದ ಮಗ್ಗಸ್ಥ ಮನಿರಸ್ಥ ಅಸಂಕುಲ ಬಂದಲ್ಲ, ಸಂಕುಲ ಮಾಡಬಾರ್ದು. ಸೂಕ್ತ ಭಾಷಿಕಾರಗಳು ಕೊಟ್ಟಿದ್ರೆ ಪಟ್ ಪಟ್ ಹೊಡೆದ್ಬಿಟ್ಟು ಇದೊಂದು ವಿಷಯ ಕ್ಲೀನ್ ಬೈಫಿಕೇಶನ್ ಮಾಡಿ ತೋರಿಸ್ಕೊಟ್ಬಿಟ್ಟು ಅವರು ಇದೇನ್ ಮಾಡ್ಬಿಟ್ರು, ಒಟ್ಟಿಗೆ ಜ್ಞಾಪಕ ಆಗ್ಬಿಡ್ತು ಈ ಭಾಷಿಕಾರಿಗೆ. ಇವ್ರು ಮಾಡ್ತಕ್ಕದ್ದ, ಜ್ಞಾನಿಯು ಮಾಡ್ತಕ್ಕದ್ದ, ಇಬ್ರು ಮಾಡ್ಬೇಕದ್ದ, ಒಬ್ಬರೇ ಮಾಡ್ತಕ್ಕದ್ದ, ಅಷ್ಟೊಂದು ಸೇರಿಸ್ಬಿಟ್ಟು ಒಂದು ವಾಕ್ಯ ಮಾಡ್ಬಿಟ್ರೆ ಯಾಕಂಗ್ ಮಾಡ್ಬೇಕು ಅಂತ. ಈ ರೀತಿ ನಡೆದು ಬಂದಂತ ಈ ಚಕ್ರವನ್ನ, ಈ ಭಗವಂತ ಚಕ್ರವನ್ನು ಗೊತ್ತು ಮಾಡಿಕೊಟ್ಟ. ಈ ಚಕ್ರವನ್ನ ಎಲ್ಲರೂ ಅನುಸರಿಸಬೇಕಾ ಅಥವಾ ಕೆಲವರು ಮಾತ್ರ ಅನುಸರಿಸೋದಾ ಅಂತ. ಕಿಂ ಸರ್ವೇಣ ಅನುವರ್ತನೆ ಅಂದ್ರೆ ಈ ಅಧಿಕಾರಿಗಳಾಗಿರ್ತಕ್ಕಂಥವ್ರು ಅಂತ ಎಲ್ಲರೂ ಅಥವಾ ಮನುಷ್ಯ ಮಾತ್ರ ಎಲ್ಲರೂ ಅನುಸರಿಸ ಮಾಡ್ತಕ್ಕದ್ದ. ಹಾ, ಅದು ಪ್ರಶ್ನೆ ಹೇಳಿ, ಅಧಿಕಾರಿಗಳು ಪ್ರಶ್ನೆ ಹೇಳಿದೀನಿ, ಭೂಲೋಕದ ಹುಟ್ಟಿದಂತ ಎಲ್ಲರೂ ಅನುಸರಣೆ ಮಾಡ್ಬೇಕಾ ಅಥವಾ ಹಿಂದೆ ಹೇಳಿದ್ದಾದ ಕರ್ಮಯೋಗಾನುಷ್ಠಾನ ಅಂತ ಒಂದಿದೆಯಲ್ಲ, ಅದು ಅನುಷ್ಠಾನವೆಂಬ ಉಪಾಯದಿಂದ ಸಿಗುವಂತಹ ಒಂದು ಜ್ಞಾನ ಇದೆಯಲ್ಲ, ಅದು ಅನಾತ್ಮ ಜ್ಞಾನ, ಅನಾತ್ಮವಿದರು ಮಾಡುವಂತಹದ್ದು ಆ ಕರ್ಮಯೋಗಾನುಷ್ಠಾನ. ಆ ಅನುಷ್ಠಾನ ಮಾಡುವಂತಹವರು ಈ ಜ್ಞಾನಯೋಗವನ್ನು ಪಡ್ಕೊಳ್ತಾರೆ. ಆ ಜ್ಞಾನಯೋಗ ನಿಷ್ಠೆಯನ್ನು ಹೊಂದಿದವರು ಮಾಡ್ಬೇಕಾ. ಕರ್ಮಯೋಗಾನುಷ್ಠಾನೋಪಾಯದಿಂದ ಸಿಗುವಂತಹ ಜ್ಞಾನಯೋಗ, ಆ ನಿಷ್ಠೆಯನ್ನ ಆತ್ಮಜ್ಞಾನಿಗಳಾದ ಸಾಂಖ್ಯರು ಅನುಷ್ಠಾನ ಮಾಡ್ತಕ್ಕಂಥದ್ದು ಯಾವ್ದು, ಆ ಜ್ಞಾನಯೋಗ. ಅಂಥವ್ರು ಮಾಡ್ಬೇಕಾ ಅದು ಅದನ್ನು ಪಡೆದೇ ಇದ್ದವ್ರು ಮಾತ್ರ ಮಾಡ್ತಕ್ಕಂಥ. ಎರಡು ಒಂದೇ. ಅಜ್ಞಾನಿಗಳಾದವ್ರು ಮಾಡ್ಬೇಕಾ, ಅದನ್ನ ಪಡೆದೇ ಇದ್ದವ್ರು ಮಾಡ್ಬೇಕಾದ್ರೆ ಪಡೆದೇ ಇದ್ದವ್ರು ಅಜ್ಞಾನಿಗಳಾಗೋದು. ಅಲ್ಲಿ ಪಡೆದೇ ಇದ್ದವರಲ್ಲಿ 2 ತರಹ, ಕರ್ಮಯೋಗ ಮಾಡೋದು, ಕಾಮ್ಯಕರ್ಮ ಮಾಡೋದು, ಧರ್ಮಾನುಷ್ಠಾನ ಮಾಡೋದು, ಈ ತರ ಉಂಟು. ಈ ಕರ್ಮಯೋಗವನ್ನ ಹೇಳ್ತಾ ಇದ್ದಾನ, ಕರ್ಮಾನುಷ್ಠಾನವನ್ನೇ ಹೇಳ್ತಾ ಇದ್ದಾನ ಅಂದ್ರೆ ಭಗವಂತ ಕರ್ಮಾನುಷ್ಠಾನವನ್ನೇ ಹೇಳ್ತಾ ಇದ್ದಾನೆ, ಕರ್ಮಯೋಗ ಅಂತ ಸ್ಪೆಸಿಫಿಕ್ ಆಗ್ತಾ ಇಲ್ಲ. ಈ ಚಕ್ರಕ್ಕಾಗಿ ಅದು ಈ ಕರ್ಮ ಮಾಡ್ಬೇಕು ಅಂತ. ಅದನ್ನು ಹೇಗ್ ಮಾಡ್ಬೇಕು? ಒಂದು ಜನರಲ್ ಆಗಿ ಕರ್ಮ ಮಾಡು, ಅದನ್ನ ಕರ್ಮಯೋಗವಾಗಿ ಮಾಡು. ಆ ಕರ್ಮಯೋಗವು ಜ್ಞಾನನಿಷ್ಠೆಗೆ ಉಪಾಯ ಅಂತ ಮಾಡ್ಕೊ. ಜ್ಞಾನನಿಷ್ಠಾ ಯೋಗಕ್ಕೆ ಉಪಾಯವಾಗಿದೆ ಅದು. ಆ ಜ್ಞಾನನಿಷ್ಠಾ ಯೋಗಕ್ಕೆ ಉಪಾಯವಾಗಿರ್ತಕ್ಕಂಥ ಕರ್ಮಯೋಗಾನುಷ್ಠಾನ ಮಾಡ್ಬೇಕು. ಇಲ್ಲಿ ಏನ್ ಮಾಡ್ಬಿಟ್ಟು ಭಾಷಿಕಾರರು ಇನ್ನೇನು ಪ್ರಶ್ನೆ ಮಾಡುವಾಗ ಈ ಸರ್ವೇಣ ಅನುವರ್ತನೀಯ ಪ್ರಶ್ನೆ ಹಾಕೊಂಡ್ರು. ಎಲ್ಲರೂ ಈ ಕರ್ಮವನ್ನ ಅನುಸರಿಸಬೇಕಾ ಅಥವಾ ಆಹೋಸಿತು ಹಿಂದೆ ಹೇಳಿದ್ದಾದ ಕರ್ಮಯೋಗವೆಂಬ ಅನುಷ್ಠಾನವೆಂಬ ಉಪಾಯದಿಂದ ಸಿಗುವ ಅನಾತ್ಮಜ್ಞರು ಮಾಡುವ ಒಂದು ಅನಾತ್ಮದ ಅದ್ಯಾವುದು ಜ್ಞಾನಯೋಗದ ನಿಷ್ಠೆಯನ್ನ ಆತ್ಮಜ್ಞಾನಿಗಳಾದ ಸಾಂಖ್ಯಾನುಷ್ಠಾನ ಮಾಡ್ತಕ್ಕಂಥಾದ ಅದನ್ನ ಪಡೆದೇ ಇದ್ದವ್ರು ಮಾಡ್ಬೇಕಾ. ಅಲ್ಲಿ ಹೊಡ್ಕೋಬೇಕಲ್ವಾ, ಇದು ಅನಾತ್ಮವಿಧ ಬರೀ ಕರ್ಮಾನುಷ್ಠಾನ ಸರಿ. ಆಮೇಲೆ ಇಲ್ಲ ಜ್ಞಾನಯೋಗದಲ್ಲಿ ನಿಷ್ಠೆ ಪಡೆದಿರುವ ಸಾಂಖ್ಯದಿಂದ ಮಾಡ್ಬೇಕಾ. ಸಾಂಖ್ಯ ಅನುಷ್ಠೇಯ ಅಪ್ರಾಪ್ತಿಯ ಇದೆಯಲ್ಲ, ಮತ್ತೆ ಅವ್ರು ಮಾಡ್ಬೇಕಾ. ಅಲ್ಲ, ಏನ್ ಪ್ರಾಪ್ತಿ ಆಗಿದೆ ಹೌದು, ಕರ್ಮಯೋಗವೇ ಪ್ರಾಪ್ತಿ ಆಗದೆ ಹೌದು. ಅಲ್ಲ, ಕರ್ಮಯೋಗ ಬೇಕಿಲ್ಲ ಅಂದ್ರೆ ಮಾಡ್ಬೇಕಾಗ ಪ್ರಶ್ನೆ ಬರಲ್ಲ. ಸರಿ, ವಾಕ್ಯದಲ್ಲಿ ವಿರೋಧಾಭಾಸ ಇದೆ. ಪ್ರಾಪ್ತವೇದ್ಯ ಇದ್ರೆ ಮಾಡ್ಬೇಕಾ ಅನ್ನೋ ವಾಕ್ಯದಲ್ಲಿ ವಿರೋಧ ಬರ್ತದೆ. ಮತ್ತೆ ಮಾಡ್ಬೇಕಾ ಅಂತ ಪ್ರಶ್ನೆ ಬರಲ್ಲ. ಏನಪ್ಪ ಹೌದೌದು. ಅದಕ್ಕೆ ಸೇರ್ಕೋಬೇಕು. ಸರಿ, ಇವ್ರು ಜ್ಞಾನಿ ಸೇರ್ಕೋಬೇಕಾ ಅಂತ ಕೇಳ್ತಾ ಇದ್ದಾನೆ. ಜ್ಞಾನಿ ಸೇರ್ಕೋಬೇಕಾ, ಜ್ಞಾನಿ ಅಜ್ಜಾಚಾರ್ಯ ಎಲ್ರು ಮಾಡ್ಬೇಕಾ ಪ್ರಶ್ನೆ. ಜ್ಞಾನಯೋಗ ನಿಷ್ಠೆಯನ್ನು ಪಡೆದವನು, ಅವನಿಗೆ ಕರ್ಮಯೋಗದ ಪ್ರಾಪ್ತಿಯೇ ಇಲ್ಲದವನು, ಅವನು ಮಾಡ್ಬೇಕು ಅಂತಂತೀರಾ? ಆತ್ಮವಿದ್ಭಿ ಪೂರ್ವವರ್ತಿ ಕರ್ಮಯೋಗಾನುಷ್ಠಾನೋಪಾಯ ಪ್ರಾಪ್ತ್ಯಾಂ ಕರ್ಮಯೋಗಾನುಷ್ಠಾನ ಪ್ರಾಪ್ತ್ಯಾಂ ಅನಾತ್ಮವಿಧ
ಅಲ್ಲಿ ಅದಕ್ಕೆ ಒಂದು ಅನಾತ್ಮ ವಿಧ ಬರ್ತದೆ. ಅನುಷ್ಠಾನ ಪಡೆದಾಗ ಅನಾತ್ಮ ವಿಧರು ಮಾಡುವ ಅನಾತ್ಮ ವಿಧೇಹಿ ಅನಾತ್ಮ ವಿಧ ಅನಾತ್ಮ ಜ್ಞಾನಿಗಳಾದವರು ಮಾಡುವಂಥದ್ದು ಮಾಡ್ಕೋಬೇಕು. ಅಲ್ಲ ಅನಾತ್ಮ ವಿಧ ಅನುಷ್ಠಾನ ಯೋಗ ಪ್ರಾಪ್ಯಾಂ ಜ್ಞಾನಯೋಗೇನ ನಿಷ್ಠಾಂ ಸಾಕಾಗಿತ್ತು ಅಲ್ವಾ? ಎಲ್ಲರೂ ಅನುಷ್ಠಾನ ಮಾಡ್ಬೇಕಾ? ಅದು ಹಿಂದೆ ಹೇಳಿದ್ದಾಗ ಕರ್ಮಯೋಗಾನುಷ್ಠಾನವೆಂಬ ದೊರಕುವಂತಹ ಕರ್ಮಯೋಗಾನುಷ್ಠಾನೋಪಾಯದಿಂದ ದೊರಕುವಂತಹ ಜ್ಞಾನಯೋಗದ ನಿಷ್ಠೆಯನ್ನ ಪಡೆದಂಥವರು ಆತ್ಮಜ್ಞಾನಿಗಳು. ಅವ್ರು ಸಾಂಖ್ಯರು ಮಾತ್ರ ಅನುಷ್ಠಾನ ಮಾಡುವಂಥದ್ದು. ಅಂಥವ್ರಿಗೆ ಪ್ರಾಪ್ತವೇ ಆಗಿಲ್ಲ, ಅಂಥವರು ಮಾಡ್ಬೇಕಾ? ಇದನ್ನು ಅನಾತ್ಮ ವಿಧ ಹಿಂದೆ ಹಾಕಬೇಕು. ಹೌದು, ಎರಡೇ ಕ್ಯಾಟಗರಿ. ಜ್ಞಾನಿಗಳು ಮಾಡ್ಬೇಕಾ, ಅಜ್ಞಾನಿಗಳು ಮಾತ್ರ ಮಾಡೋಲ್ಲ ಅಂತ ಅದನ್ನ ಹೇಳ್ತಾ ಇದ್ರು. ಹಿಂಗ್ ದಾಡ ಪ್ರಾಣ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲ ಅನಾತ್ಮ ವಿಧ ಆತ್ಮ ಇಬ್ಬರೇ ಹೌದು. ಅದು ಇಲ್ಲ ಅನಾತ್ಮ ವಿಧ ಪದ ಬೇಕಿಲ್ವ ಅಂತ ಈ ಜಾಗದಲ್ಲಿ. ಸರಿ, ಕರ್ಮಯೋಗ ಅನುಯೋಗ ಅನ್ನಲ್ಲ ಇಲ್ಲಿ. ಪೂರ್ವೋಕ್ತ ಕರ್ಮಯೋಗಾನುಷ್ಠಾನೋಪಾಯ ಪ್ರಾಪ್ಯಾಂ ಕಿಂ ಪ್ರಾಪ್ಯಾಂ ಯಾವುದು? ಹಾ, ಮತ್ ಅವಿದ್ಯಾಂ ಪ್ರಾಪ್ಯಾಂ ಅದನ್ನು ಪಡೆದೇ ಇದ್ದವರು ಅಂತ. ಪಡೆದೇ ಇದ್ದು ಬಾಕಿವೇ ಇಲ್ಲ. ಏನು ಅಧ್ಯಾಸ ಮಾಡ್ಕೊಂಡು ಅಧ್ಯಾಸ ಮಾಡ್ಕೋಬೇಕು. ಅವಶ್ಯ ಕೊಟ್ಟಿದ್ದಾರೆ ಗುರುಗಳೇ. ಎರಡು ವಿಶೇಷಣಗಳನ್ನ ಕೊಡ್ತಿದ್ದಾರೆ ಜ್ಞಾನಕ್ಕೆ. ಒಂದು ಕರ್ಮಯೋಗದಿಂದಲೇ ದೊರಕತಕ್ಕದ್ದಾಗಿಯೂ, ಒಂದು ಆತ್ಮನನ್ನು ಅರಿತುಕೊಂಡಿರುವ ಸಾಂಖ್ಯರು ಅನುಷ್ಠಾನ ಮಾಡತಕ್ಕದ್ದಾಗಿಯೂ ಇರುವ ಜ್ಞಾನಯೋಗವನ್ನ ನಿಷ್ಠೆ ಪಡಿದೇ ಇರೋವನ ಅಥವಾ ಜ್ಞಾನ ಯೋಗಕ್ಕೆ ನಿಷ್ಠೆ ಪ್ರಯತ್ನವೇ ಮಾಡದೇ ಇರೋವನ ಇವರಿಬ್ರು ಮಾಡ್ಬೇಕಾ, ಒಬ್ರು ಮಾಡ್ಬೇಕಾ ಅಂತ. ಅಲ್ಲ, ಕರ್ಮಯೋಗಾನುಷ್ಠಾನದಿಂದ ಸಿಗುವಂತಹ ಅಜ್ಞಾನಿಗಳಾಗಿರುವರು ಸಾಂಖ್ಯರು ಅಂತ ಸಾಧಕರು ಮಾಡಿದಾರ. ಅಲ್ಲ, ಕರ್ಮಯೋಗದಿಂದ ಸಿರುವಂತದ್ದು ಒಂದು ಅಬ್ಜೆಕ್ಟಿವ್ ಅದಕ್ಕೆ ಜ್ಞಾನಕ್ಕೆ. ಎರಡನೇದು ಆತ್ಮನನ್ನು ಅರಿತುಕೊಂಡಿರುವ ಸಾಂಖ್ಯರು ಅನುಷ್ಠಾನ ಮಾಡತಕ್ಕದ್ದಾಗಿರುವ ಜ್ಞಾನ ಯೋಗದ ನಿಷ್ಠೆಯನ್ನು ಪಡೆದೇ ಇರೋನು. ಆ ಜ್ಞಾನ ನಿಷ್ಠೆಗೆ ಎರಡು ಕೊಡ್ತಾ ಇದ್ದಾರೆ. ಒಂದು ಕರ್ಮಯೋಗದಿಂದ ಸಿಗುವಂತದ್ದು, ಇನ್ನೊಂದು ಸಾಂಖ್ಯರ ಅನುಸರಿಸೋದು ಅಂತ. ಅಲ್ಲಮ್ಮ, ಸನ್ಯಾಸ ಮಾಡಿದಾದ್ರೆ ಆತ್ಮಜ್ಞಾನ ಪಡ್ಕೊಂಡಿಲ್ಲ, ಅವರು ಮಾಡ್ತಕ್ಕದ್ದ ಅಂತ ಅವ್ರು ಮಾಡ್ತಾರೆ. ಹಾಗೆ ಇಲ್ಲಿ ಹಿಂದೆ ಹೇಳಿದ ಕರ್ಮಯೋಗಾನುಷ್ಠಾನ ಪ್ರಾಪ್ಯವಾಗಿರುವ ಯಾವುದು ಕರ್ಮಯೋಗಾನುಷ್ಠಾನ ಬ್ರಹ್ಮವಿದ್ಯೆ, ಅದನ್ನ ಇನ್ನೂ ಪಡ್ಕೊಂಡಿಲ್ಲ. ಅದು ಜ್ಞಾನಯೋಗದ ನಿಷ್ಠೆಯನ್ನ ಇನ್ನು ಹೊಂದಬೇಕು ಅಂತ, ಜ್ಞಾನಯೋಗದ ನಿಷ್ಠೆಯನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಸಾಂಖ್ಯರಾದ್ರೂ ಅನುಷ್ಠಾನ ಮಾಡ್ತಕ್ಕದ್ದಾಗಿದೆ. ಉತ್ತರ ಏನು ಇಲ್ಲ ಅವಸರದಲ್ಲಿ. ಸರಿ, ಅವನಿಗಿಲ್ಲ, ಅವ್ರು ಹೇಳ್ತಾರೆ ತತ್ವಜ್ಞಾನಿ ಅಲ್ಲ. ತತ್ವಜ್ಞಾನಕ್ಕೋಸ್ಕರ ಸನ್ಯಾಸ ಮಾಡಿದಾರಲ್ಲ. ಸನ್ಯಾಸ ಮಾಡಿದ್ರು ಒಬ್ರು, ಜ್ಞಾನಿಗಳು ಒಬ್ರು. ಕರ್ಮಯೋಗಿನೇ ಈ ರೀತಿ ಹೇಳ್ತಿದೆ. ಅಂದ್ರೆ ಕರ್ಮಯೋಗ ಮಾಡಿ ಚಿತ್ತಶುದ್ಧಿ ಪಡ್ಕೊಂಡು ಜ್ಞಾನ ನಿಷ್ಠೆ ಪಡ್ಕೊಂಡು ಸಾಂಖ್ಯರು ಏನ್ ಕಳ್ಕೊಂಡಿದಾರೋ ಅದನ್ನ ಕಳ್ಕೊಂಡಿಲ್ವಲ್ಲ ಅವ್ರು ಒಂದು ಕ್ಯಾಟಗರಿ. ಎರಡನೇ ಕ್ಯಾಟಗರಿ ಹಾಗೆ ಮಾಡಿದವರು ಲಕ್ಷ್ಮಮ್ಮ ಮಾಡ್ತಿರೋದು ಒಂದು ಅಜ್ಞಾನಿಗಾಗಿರ್ತಕ್ಕವ್ರು ಮಾಡ್ತಕ್ಕದ್ದ ಕರ್ಮಯೋಗ ಅನುಷ್ಠಾನ ಅನ್ನೋದು. ಇನ್ನು ಜ್ಞಾನಯೋಗದ ನಿಷ್ಠೆಯನ್ನ ಆತ್ಮಜ್ಞಾನ ಸಾಂಖ್ಯರ ಅನುಷ್ಠಾನ ಮಾಡುವಂಥದ್ದು, ಅದನ್ನು ಪಡೆದೇ ಇರುವಂತಹ ಸನ್ಯಾಸಿಗಳು. ಇಟ್ಕೊಂಡು ತಪ್ಪಾಗಲ್ಲಪ್ಪ. ಅಲ್ಲ, ಇಬ್ರು ಮಾಡೋರು ಇವಾಗ ಇವನು ಮಾಡ್ಲೇಬೇಕು ಆಗತ್ತೆ. ಮಾಡ್ಲಿ ಅಲ್ಲಪ್ಪ, ಅವ್ನು ಕರ್ಮಯೋಗ ಮಾಡ್ಲಿ, ಅದು ಅವ್ನು ಮಾಡುವಂತ ಶಬ್ದವಾದಿಗಳನ್ನ ಕರ್ಮಯೋಗ ಮಾಡಿ. ಒಟ್ಟು ಜ್ಞಾನಿ ಮಾಡೋದ ಅಜ್ಞಾನಿ ಮಾಡೋದ ಅಂತ. ಅಜ್ಞಾನಿಗಳು ಎರಡು ಕ್ಯಾಟಗರಿ ಮಾಡ್ತಾ ಇದ್ದಾರೆ ಅಂತ ಮುಖ್ಯಮ್ಮ. ಒಂದು ಕರ್ಮಯೋಗ ಮಾಡ್ತಿದ್ದ ಗೃಹಸ್ಥ ಒಬ್ಬ, ಇನ್ನೊಬ್ಬ ಆತ್ಮಜ್ಞಾನ ಪ್ರಕೃತಿ ಸನ್ಯಾಸಿ ಒಬ್ಬ ಅಂತ. ಪ್ರಕೃತ ನೋಡಿದ್ರೆ ಪೂರ್ವೋಕ್ತ ಕರ್ಮಾನುಷ್ಠಾನ ಉಪಾಯದಿಂದ ಪ್ರಾಪ್ಯವಾಗುವ ಮತ್ತು ಅನಾತ್ಮವಿಧರಾಗಿರುವ ಇಂದ ಆತ್ಮ ತಿಳಿದೇ ಇದ್ದವರಾದ
ಒಬ್ಬ ಕರ್ಮಯೋಗ ಮಾಡುವರು. ಇದನ್ನು ಜ್ಞಾನಯೋಗದ ನಿಷ್ಠೆಯನ್ನ ಆತ್ಮಜ್ಞಾನಿಗಳಾದ ಸಾಂಖ್ಯರು ಅನುಷ್ಠಾನ ಮಾಡತಕ್ಕದ್ದಾಗಿರುವ ಅಲ್ಲಿಗೆ ಹೋದ್ರ ಎಂಬಿ ಅರ್ಥವನ್ನ ಅರ್ಜುನ ಪ್ರಶ್ನೆ ಎಂಬುದಾಗಿ ಭಗವಂತನು ಸಂದೇಹ ಪಟ್ಕೊಂಡು, ಅಥವಾ ತಾನೇ ಅರ್ಜುನ ಸಂದೇಹ ಪಟ್ಟಿದಾನ ಇಲ್ವಾ, ತಾನೇ ಶಾಸ್ತ್ರಾರ್ಥವನ್ನ ವಿಂಗಡವಾಗಿ ತಿಳಿಸ್ಕೊಡ್ಬೇಕು ಅನ್ನೋಕ್ಕೋಸ್ಕರವಾಗಿ ಈ ರೀತಿ ಹೇಳ್ತಾ ಇದ್ದಾನೆ ಅಂತ ಮಾಡ್ಕೊಳ್ಳಿ. ಇದನ್ನು ಮತ್ತೆ ಶ್ರುತಿ ಕೊಟ್ಟರು ಇಲ್ಲಿ. ಈ ಆತ್ಮನ್ನು ಕಂಡುಕೊಂಡು ಮಿಥ್ಯಾಜ್ಞಾನ ತೋರಿಸಿಕೊಂಡಂತಹ ಬ್ರಾಹ್ಮಣರು ಮಿಥ್ಯಾಜ್ಞಾನ ಉಳ್ಳವರು ಅವಶ್ಯವಾಗಿ ಅನುಷ್ಠಾನ ಮಾಡತಕ್ಕದ್ದಾಗಿರುವ ಅವರಿಗೆ ಕರ್ತವ್ಯವಾಗಿರುವ ಪುತ್ರಾದಿ ಏಷಣಾದಿಗಳಿದೆಯಲ್ಲ ಅದನ್ನ ಬಿಟ್ಟದ್ದು, ಭಿಕ್ಷಾಚರ್ಯವನ್ನ ಶ್ರೇಯಸ್ಥಿತಿ ಮಾತ್ರ ಪ್ರಯೋಜನಕ್ಕಾಗಿ ಮಾಡ್ತಾ ಇರುವಂತಹ ಭಿಕ್ಷಾಚರ್ಯವನ್ನು ಮಾಡ್ತಾ ಇರ್ತಾರಲ್ಲ ಅವರಿಗೆ ಜ್ಞಾನನಿಷ್ಠ ವ್ಯತಿರಿಕ್ತ ಜ್ಞಾನನಿಷ್ಠೆಗಿಂತ ಬೇರೆಯಾಗಿ ಇನ್ನೇನು ಕರ್ತವ್ಯ ಇಲ್ಲ ಎಂಬುದನ್ನ ಇದು ಶುದ್ಧರ್ಥ. ಇದನ್ನು ತೋರಿಸ್ಕೊಡ್ಬೇಕು ಅಂತ ಹೇಳಿ ಗೀತಾಶಾಸ್ತ್ರ ಇದೇ ಪ್ರತಿಪಾದನೆ ಮಾಡ್ಬೇಕು ಅಂತ ಪಟ್ಕೊಂಡಿದ್ದ ಎಂಬುದಾಗಿ ಇದನ್ನು ಆವಿಷ್ಕಾರ ಮಾಡುತ್ತಾ ಭಗವಂತ ಹೇಳ್ತಾ ಇದ್ದಾನೆ. ಕಿರಣ ಅವರ ಪ್ರಕಾರ ಎರಡೇ ಕ್ಯಾಟಗರಿ, ಅಜ್ಞಾನಿ ಜ್ಞಾನಿ. ಅಜ್ಞಾನಿ ಮಾತ್ರ ಮಾಡ್ತಕ್ಕಂಥ ಜ್ಞಾನಿಗೆ ಇಬ್ರು ಮಾಡ್ಬೇಕಂತ. ನಕ್ಷೇಮ ಪ್ರಕಾರ ಸಾಧಕನಾಗಿರ್ತಕ್ಕಂತಹ ಮುಮುಕ್ಷು ಅವನು ಮಾಡ್ಬೇಕಾ, ಜ್ಞಾನಿಯೂ ಮಾಡ್ಬೇಕಾ, ಗೃಹಸ್ಥ ಕರ್ಮಯೋಗ ಅವನು ಮಾಡ್ಬೇಕಾ ಅಂತ ಮೂರು ಮಾಡಿದ್ರು. ಸಾಧಕನಾದ ಮುಮುಕ್ಷು ಒಬ್ಬ ಇದ್ದಾನೆ, ನಾನೇನ್ ಹೇಳೇ ಇಲ್ಲ, ಹೇಳಿರೋದು ಒಂದು ಆತ್ಮದ ಬಗ್ಗೆ ಅರಿವೇ ಇಲ್ಲದೆ ಇರುವಂತ ಸಾಮಾನ್ಯ ಮನುಷ್ಯ, ಇನ್ನೊಬ್ಬ ಆತ್ಮದ ಬಗ್ಗೆ ತಿಳ್ಕೊಂಡಿದ್ದಾನೆ ಆದ್ರೆ ಸಾಂಖ್ಯರ ಜ್ಞಾನ ನಿಷ್ಠೆಯನ್ನ ಹೊಂದಿಲ್ಲ ಅಂತ ಅವನು. ಮುಮುಕ್ಷು ಮತ್ತೆ ಸಾಮಾನ್ಯ ಮನುಷ್ಯ ಎಲ್ಲಾರು ಅಂದ್ರೆ ಉತ್ಸಾಹ ಜ್ಞಾನಿಗಿಲ್ಲ ಅಂದಷ್ಟೇ ಉತ್ಸಾಹ. ಜ್ಞಾನಿಗಿಲ್ಲ ಇಲ್ಲಿ, ಜ್ಞಾನಿಗಿಲ್ಲ ಅಂದ್ರೆ ಅವ್ರಿಬ್ರಿಗೂ ಉಂಟು ತಾನೇ ಆಗುತ್ತೆ. ಜ್ಞಾನಿಗಳು ಜ್ಞಾನಿಗಳಿಗಿಲ್ಲ ಹೌದೌದು. ಅದು ಜ್ಞಾನಿ ಒಬ್ಬಡೇ ಅಲ್ಲ, ಜ್ಞಾನಿಗಳು ಉಂಟಾ. ಅದೇ ಜ್ಞಾನಕ್ಕಾಗಿ ಸನ್ಯಾಸ ಮಾಡಿ ಸಾಧಕ ಮುಖ್ಯ. ಜ್ಞಾನಿಗಳು ಮತ್ತೆ ಜ್ಞಾನ ನಿಷ್ಠೆ ಯಾರು ಪ್ರಾಪ್ತವಾಗಿದೆಯೋ ಜ್ಞಾನಿಗಳು ಸೇರ್ಕೊಂಡಿದ್ದಾರೆ ಸನ್ಯಾಸಿಗಳು, ಜ್ಞಾನ ಆಗಿಲ್ಲ ಅವರೆಲ್ಲರೂ ಒಂದು ಕ್ಯಾಟಗರಿ ಮಾಡ್ತಾರೆ. ಅವ್ರಿಗೇನೋ ಕರ್ಮಯೋಗದಲ್ಲಿ ಅಲ್ಲ, ಕರ್ಮಯೋಗದಲ್ಲಿ ಮುಖ್ಯ ಆಗಿದ್ದು ಸಾಧಕ ಆಗಿರ್ತಾರಪ್ಪ. ಇಲ್ಲಿ ಸನ್ಯಾಸ ಆಶ್ರಮ ಸನ್ಯಾಸ ಹೇಳೋದೇ ಇಲ್ಲ. ಆದ್ರಿಂದ ಮುಮುಕ್ಷು ಮಾಡೋದೊಬ್ಬ, ಇನ್ನೊಬ್ಬ ಸಾಮಾನ್ಯ ಗೃಹಸ್ಥ ಕರ್ಮಯೋಗ ಮಾಡೋದು, ಜ್ಞಾನಿ ಮೂರು ಇಟ್ಕೋಬಹುದಪ್ಪ, ಏನಾಗಲ್ಲಪ್ಪ. ಆಯ್ತು, ಅವರೆಲ್ಲ ಅಜ್ಞಾನಿಗಳೇ. ಮುಮುಕ್ಷು ಅಜ್ಞಾನಿಯೇ, ಇವನು ಅಜ್ಞಾನಿಯೇ, ಇನ್ನೊಬ್ಬ ಜ್ಞಾನಿ. ಜ್ಞಾನಿ ಮಾಡ್ತಕ್ಕದ್ದಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾನೆ. ಜ್ಞಾನಿಗೇನು ಕರ್ಮ ಇಲ್ಲದೆ ಇರೋದ್ರಿಂದ ಜ್ಞಾನಿಗ್ ಮಾಡ್ಬೇಕಾದ ಅನ್ನೋ ವಿಧಿ ಇಲ್ವೇ ಇಲ್ಲ. ಅದು ಸ್ವಭಾವ ಆಗುತ್ತೆ, ಅವ್ನ್ ಮಾಡಿದ್ರು ಮಾಡೋನಲ್ಲ. ಇರೋದೇ ಇವರಿಬ್ಬರಿಗೆ ಕ್ಯಾಟಗರಿ, ಸಾಮಾನ್ಯ ಮನುಷ್ಯರು, ಮುಮುಕ್ಷುಗಳು. ಅದಲ್ಲ, ಅವನು ಮಾಡ್ಬೇಕಾ ಕೇಳ್ತಾ ಇದ್ದಾನೆ. ಜ್ಞಾನಿ ಮಾಡ್ಬೇಕಾದ್ರೆ ಉತ್ತರ ಅವ್ರಿಬ್ರು ಯಾವ ಪ್ರಶ್ನೆಗೂ ಕೃಷ್ಣ ನೇರವಾದ ಉತ್ತರ ಕೊಟ್ಟಿಲ್ಲ. ಇಬ್ಬರು ಒಂದೇ ಕಾಲ ಇಬ್ರು ಆ ಕರ್ಮಯೋಗ ಮಾಡುವರಾಯ್ತು. ಮುಮುಕ್ಷು ಕರ್ಮಯೋಗ ಇಲ್ವಾ? ಅದೇ ಜ್ಞಾನ ನಿಷ್ಠೆ ಜ್ಞಾನ ಆಗ್ಬಿಡ್ತಾನೆ. ಜ್ಞಾನಿಯೋಗ ಸನ್ಯಾಸಿ ಹೇಳ್ತಿದ್ರು. ಸನ್ಯಾಸ ಅಂತ ಹೇಳಿ ಒಂದು ಲೋಕದಿಂದ ಪ್ರಸಿದ್ಧ ಅದು ಆಶ್ರಮ. ಆಶ್ರಮ ಇದು ಪರಮಹಂಸ ಅಲ್ಲ, ಅದಲ್ಲ, ಇನ್ನೊಬ್ಬ ಶಬ್ದವಾಗಿ ಮಾಡ್ತಾ ಇರೋದು ಗುರು ಶುಶ್ರೂಷೆ ಶಬ್ದವಾದಿ ಉಂಟು. ಇಲ್ಲಿ ಎರಡು ಕ್ಯಾಟಗರಿನಲ್ಲಿ ಜ್ಞಾನನಿಷ್ಠ ಯೋಗ್ಯತೆ ಪಡ್ಕೊಂಡಿರೋ ಒಬ್ಬ ಪಡ್ಕೊಂಡವನಲ್ಲ, ಪಡಿದೇ ಇರೋನು. ಇಲ್ಲಿ ಸ್ಪಷ್ಟವಾಗಿ ಬರ್ದಿದ್ದಾರೆ, ಪ್ರಾಪ್ತಿಯನಿವ ನಾನು ನಿಷ್ಠೆಯನ್ನು ಪಡೆದೇ ಇರುವ ಆತನು ಅಂತ. ಈ ಕನ್ನಡ ಹೀಗಿರುವಲ್ಲಿ ಕನ್ನಡ ಓದಪ್ಪ. ಹೀಗಿರುವಲ್ಲಿ ಹೀಗೆ ಚಾಲನೆ ಕೊಟ್ಟಿರುವ ಚಕ್ರವನ್ನು ಪ್ರತಿಯೊಬ್ಬನೂ ಅನುಸರಿಸಬೇಕು. ಅಥವಾ ಒಂದು ಅಥವಾ ಇರುವವನಿಗೆ
ಅಲ್ಲಿ ಕಾಮ ಹಾಕೊಳ್ಳಿ ಗುರುಗಳೇ, ಅಲ್ಲೊಂದು ಕಾಮ ಬಿಟ್ಟೋಗಿದೆ. ಆತ್ಮನನ್ನು ಅರಿತುಕೊಳ್ಳದಿರುವವನಿಗೆ ಆದ್ಮೇಲೆ ಒಂದು ಕಾಮ ಬರ್ಬೇಕು, ಅದು ಒಂದು ಹೌದು. ಹಿಂದೆ ಹೇಳಿದ ಕರ್ಮಯೋಗದಿಂದಲೇ ದೊರಕದ್ದಾಗಿಯೂ ಅದು ಕಾಮ. ಸಾಂಖ್ಯರು ಅನುಷ್ಠಾನ ಮಾಡತಕ್ಕದ್ದಾಗಿಯೂ ಇರುವ ಯಾವ್ದದು ಜ್ಞಾನಯೋಗದ ನಿಷ್ಠೆಗೆ ಅದೆರಡು ಅಬ್ಜೆಕ್ಟಿವ್ಸ್, ವಿಶೇಷಣಗಳು. ಅಲ್ಲ ನೋಡಿ, ಅಥವಾ ಶುರು ಮಾಡಿ ಜ್ಞಾನಯೋಗ ನಿಷ್ಠೆಯನ್ನು ಪಡೆದೇ ಇರುವ ಮಟ್ಟಿಗೆ ಮಾಡ್ತಕ್ಕದ್ದು ಎರಡನೇದ. ಅಲ್ಲ ಇದು ಎರಡನೇದ. ಇದು ಜ್ಞಾನಯೋಗದ ನಿಷ್ಠೆಯನ್ನು ಪಡೆಯದೇ ಇರ್ತಕ್ಕ ಅಲ್ಲಿಗೆ ಆತ್ಮನನ್ನು ಅರಿತುಕೊಳ್ಳದಿರುವವನಿಗೆ ಹಿಂದೆ ಹೇಳಿದ ಕರ್ಮಯೋಗದಿಂದಲೇ ದೊರಕತಕ್ಕದ್ದಾಗಿಯೂ ಆತ್ಮವನ್ನು ಅರಿತುಕೊಂಡಿರುವ ಸಾಧ್ಯರು ಅನುಷ್ಠಾನ ಮಾಡತಕ್ಕದ್ದಾಗಿಯೂ ಇರುವ ಜ್ಞಾನಯೋಗದ ಪಡೆಯದೇ ಇರುವ ಮಟ್ಟಿಗೆ ಅಲ್ಲೇ ಇವಾಗ ಈ ಚಕ್ರವನ್ನ ಪ್ರತಿಯೊಬ್ಬರು ಮಾಡಬೇಕು ಅದು ಒಂತಾನೆ ಅಥವಾ ಎರಡನೇ ತಾನೆ? ಅಥವಾ ಅಲ್ಲಿ ಮೊದಲನೇ ಪ್ರತಿಯೊಬ್ರು ಅನ್ನೋದಕ್ಕೆ ಎರಡು ಭಾಗ ಮಾಡ್ತಾ ಇದ್ದಾರೆ ಗುರುಗಳೇ. ದಕ್ಕಿಲ್ಲ ಸಾಂಖ್ಯರು ಮಾಡೋ ಜ್ಞಾನ ನಿಷ್ಠೆನೂ ದಕ್ಕಿಲ್ಲ ಅವನು ಅಜ್ಞನೆ. ಸಾಂಖ್ಯ ಮಾಡುವ ಜ್ಞಾನ ನಿಷ್ಠಾ ಯೋಗ್ಯತೆನೂ ದಕ್ಕಿಲ್ಲ. ಅದೊಂದಲ್ಲ, ಕರ್ಮಯೋಗದಿಂದ ಯಾವ ಚಿತ್ತಶುದ್ಧಿ ಉಂಟಾಗಬೇಕು ಅದು ದಕ್ಕಿಲ್ಲ. ಅಜ್ಞನೆ. ಇಬ್ರು ಒಬ್ರೇ ಅಲ್ವಾ? ಅವ್ರಿಬ್ರು ಒಬ್ರು, ಅವ್ರೊಬ್ರು ಅಂತೀರ. ಚಿತ್ತಶುದ್ಧಿ ದಕ್ಕದೇ ಇರೋನೊಬ್ಬ, ಈ ಸಾಂಖ್ಯ ಜ್ಞಾನ ನಿಷ್ಠಾ ಯೋಗ್ಯತೆ ದಕ್ಕದೇ ಇರೋನೊಬ್ಬ. ಸಾಂಖ್ಯ ಯೋಗದಿಂದ ಬರುವ ನಿಷ್ಠೆ ಇದೆಯಲ್ಲ, ಅದನ್ನು ದಕ್ಕದೇ ಇರೋನೊಬ್ಬ ಅಂತ ಇದ್ದೀರ. ಬರುವ ನಿಷ್ಠೆ ಚಿತ್ತಶುದ್ಧಿ ಅದೊಂದು. ಇನ್ನೊಂದು ಅದು ಧ್ಯಾನಯೋಗಿ ಎಲ್ಲ ಕರ್ಮಯೋಗಿ ಇದ್ದಾನೆ. ಆಗ್ಲ ಅಜ್ಞ ಸರಿ, ಅಷ್ಟು ಸರಿ, ಎರಡು ಒಂದೇನಾ? ಮದ್ದದು ಎರಡನೇದು ಪ್ರಕೃತವಾಗಿರೋದು. ಅದಾದ್ಮೇಲೆ ಕರ್ಮಯೋಗ ನಿಷ್ಠೆಗೆ ಕೂತಿದ್ದಾರೆ. ಚಿತ್ತಶುದ್ಧಿ ಆಗಿಲ್ಲ, ಅದು ಒಬ್ಬ ಇದ್ದಾನೆ, ಅವನೊಬ್ಬ. ಓ ಅದಕ್ಕೂ ಸೇರ್ಸ್ಕೋಬೇಕಾ? ಯಾಕೆ ಅಲ್ಲ ಜ್ಞಾನಿ ವಿಚಾರ ಇಲ್ಲ ಅಲ್ಲ, ಹಾಗಲ್ಲ ಎಲ್ಲಿ ಜ್ಞಾನ ಇದಿಷ್ಟು ಒಂದು ಕ್ಯಾಟಗರಿ. ಮುಂದೆ ಈ ಶ್ರುತಿ ಉದಾಹರಣೆ ಕೊಡ್ತಾ ಇದ್ದಾರಲ್ಲ, ಅದು ತತ್ವ ಜ್ಞಾನಿಯ ಉದಾಹರಣೆ. ಶ್ರುತಿ ಮಾತ್ರ ಶ್ರುತಿ. ಓ ಇದು ಅಪ್ರಾಪ್ತ ನೀವ ಇಲ್ಲಿವರೆಗೂ ಆ ಜ್ಞಾನಿ ಬರಲ್ವಾ? ಸಾಂಖ್ಯ ವಿದ್ಯೆ ಅನುಷ್ಠೇಯಂ ಅಪ್ರಾಪ್ತ ನೀವ ಅಲ್ಲಿವರೆಗೂ ಜ್ಞಾನಿ ಬರಲ್ಲ. ಇತ್ತೇ ಮರ್ಸಿ ಮರ್ಜಸ ಪಟ್ಟ ಮಾಶಂಕ್ಯ ಅನ್ನೋದಲ್ಲಿ ಅವಾಗ ಸೇರಿಲ್ಲ ಜ್ಞಾನಿ. ಸ್ವಯಮೇವ ಅಲ್ಲಿವರೆಗೂ ಸೇರಿಲ್ಲ ಜ್ಞಾನಿ. ಹೊಂದಲ್ಲಪ್ಪ ಇದು, ಅದು ಹೊಂದಲ್ಲಪ್ಪ. ಇದಲ್ಲೇ ಮೂರು ಅವ್ನು ಸೇರಿಸ್ಬೇಕು. ಜ್ಞಾನಿಯನ್ನು ಸೇರಿಸ್ಬಿಟ್ಟು ಮತ್ತೆ ಜ್ಞಾನಿ ವಿಚಾರಕ್ಕೆ ನೀವು ಶ್ರುತಿ ಕೊಡ್ತಾ ಇದ್ದಾರೆ ಅಂತ ಮಾಡ್ಬೇಕು ನೀವು. ಜ್ಞಾನಿನೂ ಅದಕ್ಕೆ ಅಲ್ಲೇನು ಅವ್ರು ಹೇಳ್ದಂಗಿನಿ ಅಲ್ಲ, ಜ್ಞಾನಿಯೇ ಹೇಳಿದ ಹೊಂದಲ್ಲ, ಜ್ಞಾನಿಯನ್ನು ಹೇಳಿದ. ಯಾಕೆಂದ್ರೆ ಉತ್ತರ ಜ್ಞಾನಿಗಿಲ್ಲ ಅಂತಾನೆ ಉತ್ತರ. ಜ್ಞಾನಿಗಿಲ್ಲ ಅಂತ ಉತ್ತರ ಕೊಟ್ಟಿರೋದ್ರಿಂದ ಜ್ಞಾನಿಯನ್ನು ಇಲ್ಲಿ ಸೇರಿಸ್ಕೋಬೇಕು. ಇಲ್ಲಿ ಅನಾತ್ಮವಿದ್ಭಿ ಅನುಷ್ಠೇಯ ಒಂದು, ಮತ್ತು ಜ್ಞಾನಯೋಗಿ ನಿಷ್ಠಾಂ ಆತ್ಮವಿದ್ಭಿ ಸಾಂಖ್ಯ ಅನುಷ್ಠೇಯಂ ಅದೊಂದು. ಅವರಿಗೆ ಪ್ರಾಪ್ತಿಯೇ ಆಗಿಲ್ಲ ಕರ್ಮಯೋಗ. ಜ್ಞಾನಯೋಗಿ ನಿಷ್ಠಾಂ ಆತ್ಮವಿದ್ಭಿ ಸಾಂಖ್ಯ ಅನುಷ್ಠೇಯಂ ಇದೆಯಲ್ಲ, ಅವರಿಗೆ ಅಪ್ರಾಪ್ತಿಯ ಜ್ಞಾನಿಗಳು. ಜ್ಞಾನಯೋಗಿ ನಿಷ್ಠಾಂ ಆತ್ಮವಿದ್ವಿ ಸಾಂಖ್ಯ ಅನುಷ್ಠೇಯಂ ಜ್ಞಾನಿಗಳು. ಅವರಿಗೆ ಕರ್ಮಯೋಗ ಅಪ್ರಾಪ್ತಿಯಾಗಿದೆ, ಅವರು ಮಾಡ್ಬೇಕು ಅಂತ ಅಂತಿದ್ರ ಅಂತ. ಅಪ್ರಾಪ್ತ ಅಂದ್ರೆ ಕರ್ಮಯೋಗ ಅಪ್ರಾಪ್ತ. ಅವರಿಗೆ ಕರ್ಮಯೋಗ ಅವ್ರಿಗೆ ಅಪ್ರಾಪ್ತವಾಗಿದೆ. ಜ್ಞಾನಿಗೆ ಕರ್ಮಯೋಗ ಪ್ರಾಪ್ತವಾಗಿದೆ, ಅದು ಅವ್ರು ಮಾಡ್ಬೇಕು ಅಂತೀಯೋ? ಜ್ಞಾನಿಗ್ ಬಂದೇ ಇಲ್ಲ ಗುರುಗಳೇ ಇಲ್ಲಿ. ಇಲ್ಲದ್ರೆ ಅವ್ರ ಭಗವಂತ ಉತ್ತರ ಕೊಡುವಾಗ ಜ್ಞಾನಿಗಿಲ್ಲ ಅಂತ ಉತ್ತರ ಕೊಟ್ಟು ತಪ್ಪಾಗ್ಬಿಡುತ್ತೆ. ಅಲ್ಲ, ಕೃಷ್ಣ ಯಾವಾಗ್ಲೂ ನೇರವಾಗಿ ಉತ್ತರ ಕೊಟ್ಟ ಇಲ್ಲ. ತ್ರಿವಿಧಾನಿಷ್ಠ ಅಂತ ಹೇಳುವಾಗ ಅವ್ನು ಕೇಳಿದ ಪ್ರಶ್ನೆ ಏನು, ಕೊಟ್ಟು ಉತ್ತರ ಏನು?
ಹಾಗೆ ಅಯ್ಯೋ, ಕೊಡೋ ಏನೇನೋ ಉದ್ದೇಶ ತಗೊಂಡೆ ಬೇರೆ ಬಂದೆ. ಇರುತ್ತೆ, ಉದ್ದೇಶ ಅಯ್ಯೋ, ಬೇರೆ ಪಕ್ಷ ಇರುತ್ತೆ. ಏನೋ ಇದು ತಗೊಂಡೆ ಎರಡೇ ಬಂದಮ್ಮ. ಹೇಳ್ತಾ ಇರೋದು. ಅಲ್ಲ ಇದು ಸೇರಿಸ್ಕೊಂಡು ನಿಮ್ಗೆ ಏನ್ ತೊಂದರೆ? ಸೇರಿಸ್ಕೊಂಡ್ರೆ ಜ್ಞಾನಯೋಗದ ನಿಷ್ಠೆಯನ್ನ ಆತ್ಮಜ್ಞಾನಿಗಳಾದ ಸಾಂಖ್ಯಾನುಷ್ಠಾನ ಮಾಡತಕ್ಕದ್ದು ಅದನ್ನ ಪಡ್ಕೊಂಡವನು. ಅದು ಅವನಿಗೆ ಅಪ್ರಾಪ್ತ ಯಾವುದೋ ಕರ್ಮಯೋಗ, ಅದು ಅವ್ನು ಮಾಡ್ಬೇಕು ಅಂತಿರೋ ಅಂತ ಒಂದು. ಈ ಹಿಂದಿಂದು ಅಲ್ಲ, ಇಲ್ಲಿ ಪಡೆಯದೇ ಕರ್ಮಯೋಗಾನುಷ್ಠಾನ ಇರುವವನು ಅನಾತ್ಮವಿದ. ಲಕ್ಷ್ಮಿ ಅಮ್ಮ ಹೇಳ್ದಂಗೆ ಸ್ವಾಮಿಗಳ ಅನುವಾದ ನೋಡಿದ್ರೆ ಜ್ಞಾನಿ ಪ್ರಸಂಗ ಬಂದೇ ಇಲ್ಲ. ಸ್ವಾಮಿಗಳ ಅನುವಾದ ಇಲ್ಲ. ಆ ಭಾಗದಲ್ಲಿ ಬಂದಿಲ್ಲ. ನಾನು ಅದಕ್ಕೆ ಕೆಳಗಿನ ಭಾಗದ ಅನ್ವಯ ಮಾಡಿದೆ, ಯಾಕೆಂದ್ರೆ ಉತ್ತರ ಹೊರಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಇಚ್ಛೆ ಮರ್ಸ ಮರ್ಜುನ ಪ್ರಶ್ನೆ ಅನ್ನೋದ್ರಲ್ಲಿ ಜ್ಞಾನ ಸೇರಿಸ್ಕೊಂಡು ಸ್ವಾಮಿಗಳ ಅನುವಾದ ನೋಡಿದ್ವಿ. ಅನುವಾದದಲ್ಲಿ ಅವ್ರು ತಗೊಂಡೇ ಇಲ್ಲ. ಏನ್ ತಗೊಂಡಿಲ್ಲ? ಆತ್ಮವನ್ನು ಅರಿತುಕೊಂಡಿರುವ ಸಾಂಖ್ಯರು ಅನುಷ್ಠಾನ ಮಾಡತಕ್ಕಂತಾಗಿಯೂ ಇರುವ ಅದೇ ನಿಷ್ಠೆಯನ್ನು ಪಡೆಯದೇ ಇರುವ ಪಡೆಯದೇ ಇರುವವನವನು. ಆತ್ಮನನ್ನು ಅರಿತುಕೊಂಡಿರುವ ಸಾಂಖ್ಯರು ಅದು ಅನುಷ್ಠಾನ ಮಾಡ್ತಕ್ಕದ್ದಾಗಿರೋ ಜ್ಞಾನಯೋಗದ ನಿಷ್ಠೆ ಅಲ್ಲಿ ಒಂದು ನಿಲ್ಸ್ಕೊಂಡ್ಬಿಡ್ರಿ. ಪಡೆಯದೇ ಇರುವವನು ಆ ಜ್ಞಾನಯೋಗದ ನಿಷ್ಠೆ ಆಮೇಲೆ ಅದನ್ನೂ ಪಡೆದೇ ಇರುವ ಮಟ್ಟಿಗೆ ಜ್ಞಾನಯೋಗದ ನಿಷ್ಠೆಯನ್ನು ಪಡೆದು ಅವರಿಗೆ ಅಪ್ರಾಪ್ತವಾಗಿದೆ. ಕನ್ನಡವೇ ತಪ್ಪಾಗಿದೆ. ಅದು ಕರ್ಮಯೋಗ ಅಪ್ರಾಪ್ತ ಅಂತ ತಗೋಬೇಕಾಯ್ತು ಸ್ವಾಮಿಗಳು. ಕರ್ಮಯೋಗವೇ ಅಪ್ರಾಪ್ತವಾಗಿರುವಂಥವನು ಅಂತ ತಗೋಬೇಕಾಯ್ತು. ಕರ್ಮಯೋಗ ಅಪ್ರಾಪ್ತವಾಗಿರುವಂತ ಜ್ಞಾನಿ ಅವ, ಇನ್ನೊಬ್ಬ ಕರ್ಮಯೋಗಿ. ಅವನೊಬ್ಬ ಅವನು ತಗೋಬೇಕಲ್ಲಿ. ನೀವು ಅವನು ನಾನು ಸೇರಿಸ್ಕೊಳ್ದೆ ಹೋದ್ರೆ, ನಾನು 3 ಜನ ತಗೋದೇ ಹೋದ್ರೆ ಅದು ಇಬ್ರನ್ನಾದ್ರು ಮಾಡಿ, ಜ್ಞಾನಿ ಅಜ್ಞಾನಿಂದ ಎಲ್ಲರೂ ಮಾಡಿ, ನೀವು ಅಲ್ಲಿ ಜ್ಞಾನಿ ಸೇರಿಸ್ಕೋದೇ ಹೋದ್ರೆ ಉತ್ತರ ಸರಿ ಆಗಲ್ಲ ಆ ಜ್ಞಾನಿಗೆ. ಜ್ಞಾನಿಯನ್ನು ಹೇಳ್ಬಿಟ್ಟು ಜ್ಞಾನಿಗೆ ಶುಚಿ ಕೊಡ್ತಾ ಇದ್ದಾರೆ. ಅಲ್ಲ ಗುರುಗಳೇ, ಅರ್ಥದಲ್ಲಿ ವಾಕ್ಯಾರ್ಥ ಮಾಡುವಾಗ ಲಕ್ಷ್ಮಿ ಅಮ್ಮ ಹೇಳಿದಂಗೆ ಸ್ವಾಮಿಗಳ ಅನುವಾದದಲ್ಲಿ ಜ್ಞಾನಿಯ ಪ್ರಕಾರನೇ ತಗೊಂಡಿಲ್ಲ. ಸ್ವಾಮಿಗಳು ಕೆಳಗಿನ ಭಾಗ ತಗೊಂಡಿದ್ದಾರೆ. ಹಿಂದಿನ ಪ್ಯಾರ ಓದಿ ಗುರುಗಳೇ. ಕನ್ನಡದಲ್ಲಿ ಆತ್ಮಜ್ಞಾನ ನಿಷ್ಠನಿಗೆ ಯೋಗ್ಯತೆ ಉಂಟಾಗುವವರೆಗೆ ಅಂಥ ಯೋಗ್ಯತೆ ಉಂಟಾಗುವುದಕ್ಕಾಗಿ ಕರ್ಮಕ್ಕೆ ಅಧಿಕಾರಿಯಾಗಿರುವ ಆತ್ಮಜ್ಞನಲ್ಲದ ಕರ್ಮಯೋಗದ ಅನುಷ್ಠಾನವನ್ನು ಮಾಡಬೇಕು ಎಂಬುದನ್ನು ಇದುವರೆಗೂ ಹೇಳಿ ಮುಂದೆ ಹೇಳ್ತಾ ಇದ್ದಾರೆ. ಆತ್ಮಜ್ಞಾನಿ ಅಲ್ಲಿ ಸಂಶಯವೇ ಇಲ್ಲಮ್ಮ, ಅಲ್ಲಿ ಸ್ಪಷ್ಟ, ಅಲ್ಲಿ ಸಂಶಯವೇ ಇಲ್ಲ, ಅಲ್ಲಿ ತೀರ್ಮಾನ ಆಗಿದೆ. ಈ ವಾಕ್ಯವೇ ಕೊರಕಲು ವಾಕ್ಯ. ಈ ವಾಕ್ಯದಲ್ಲಿ ಇಬ್ಬರನ್ನ ಹೇಳ್ತಿದಾರೆ, 3 ಜನ ಹೇಳ್ತಿದಾರೆ, ಗೊತ್ತಾಗಲ್ಲ. ಜ್ಞಾನಿ ಕರ್ಮನಿಷ್ಠೆ ಇಲ್ಲ ಅಂತ ಕರ್ಮಾನುಷ್ಠಾನ ಇಲ್ಲ ಅಂತ ಹಿಂದಿನ ಪ್ಯಾರಾದಲ್ಲಿ ಹೇಳಿದ್ಮೇಲೆ ತಿರುಗಿ ಅದೇ ಪ್ರಶ್ನೆ ಇಲ್ಲಿ ಬರಲ್ಲ ಅಲ್ವಾ ಗುರುಗಳೇ? ಅದು ಜ್ಞಾನಿ ಕರ್ಮನಿಷ್ಠೆ ಇಲ್ಲ ಅನ್ನೋದು ಸರಿಯಮ್ಮ, ಅದ್ರ ಬಗ್ಗೆ ಇಲ್ಲ. ಅಲ್ಲಿ ಈ ವಾಕ್ಯದಲ್ಲಿ ಉತ್ತರ ಕೊಡುವಾಗ ಎಲ್ಲರೂ ಮಾಡ್ಬೇಕಾ ಇಲ್ಲ ಎಷ್ಟು ಆಗ್ತದೆ ಅಷ್ಟಕ್ಕೆ ಉತ್ತರ ಆಗ್ಬೇಕು. ಅವಾಗ ಏನಪ್ಪಾ ಲಕ್ಷ್ಮೀ ಪ್ರಕಾರ ಅವಾಗ ಸರ್ವೇನ ಅಧಿಕರ್ತವ್ಯಂ ತಾದರ್ಚ್ಯದ ಕರ್ಮಯೋಗ ಅಧಿಕೃತೇನ ಅನಾತ್ಮಕ ಕರ್ತವ್ಯ ಇನ್ನೊಂದು ನೆಲದಲ್ಲಿ ಏವಂ ಪ್ರತಿ ಚಕ್ರಂ ಸರ್ವೇನ ಅನುವರ್ತನೀಯಲ್ಲ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಅನ್ಕೋಬೇಕು. ಜ್ಞಾನಿಗಲ್ಲ ಪ್ರತಿಯೊಬ್ಬನು ಅಂತ ಹೇಳಿರೋ ಪ್ರತಿಯೊಬ್ಬನು ಅಂತ ಪದ ಹೇಳ್ತಾರಲ್ಲ ಮೊದ್ಲು, ಈ ಚಾಲನೆಯ ಚಕ್ರವನ್ನು ಪ್ರತಿಯೊಬ್ಬನು ಅನುಸರಿಸಬೇಕು ಅಂತ. ಆ ಪ್ರತಿಯೊಬ್ಬನವನ್ನ 2 ಭಾಗವಾಗಿ ವಿವರಿಸ್ತಾ ಇದ್ದಾರೆ. ಒಂದು ಏನು ತಿಳಿದೇ ಇರೋ ಸಾಮಾನ್ಯ ಮನುಷ್ಯ, ಸಾಂಖ್ಯರ ಆತ್ಮನ ಅರ್ಥಕೊಂಡಿದ್ದಾನೆ, ಆದ್ರೆ ನಿಷ್ಠೆ ಬಂದಿಲ್ಲ ಇನ್ನ ಅಂತ ಅವನೊಬ್ಬ. 2 ಮಾಡಿ ಆ ಪ್ರತಿಯೊಬ್ಬನು ಅನ್ನೋದಕ್ಕೆ ವಿವರಣೆ ಕೊಟ್ಟು ಆಮೇಲೆ ಆ ಪ್ರತಿಯೊಬ್ಬರು ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜ್ಞಾನ ಇಲ್ಲ ಅಂತ ಮುಂದೆ ಉತ್ತರ. ಇಲ್ಲಿ ಜ್ಞಾನ ನಿಷ್ಠ ಮುಮುಕ್ಷು ಮತ್ತೆ ಸಾಮಾನ್ಯ ಮನುಷ್ಯ 2 ತಗೊಂಡಿರೋದು. ಮುಮುಕ್ಷುನು ಮಾಡ್ಬೇಕು. ಪ್ರಶ್ನೆ ಏನೋ ಉತ್ತರ ಆಗ್ಬಿಡುತ್ತೆ. ಅಲ್ಲ, ಪ್ರತಿಯೊಬ್ಬನು ಅನ್ನೋದು ಮೊದಲು ಜ್ಞಾನಿಗಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಪ್ರತಿಯೊಬ್ಬನು ಅನ್ನುವಾಗ ಜ್ಞಾನಿನ್ ಬಿಟ್ಟು 2 ಗ್ರೂಪ್, ಒಂದು ಸಾಮಾನ್ಯ ಮನುಷ್ಯ, ಇನ್ನೊಂದು ಮುಮುಕ್ಷು ಅಂತ ತಗೊಂಡು ವಿವರಿಸಿ ಅದಕ್ಕೆ ಹೇಳ್ತಾ ಇದ್ದಾರೆ ಉತ್ತರ. ಉತ್ತರ ಏನು? ಇಬ್ರು ಪ್ರತಿಯೊಬ್ರು ಮಾಡ್ಬೇಕು ಅಂತ. ಪ್ರತಿಯೊಬ್ರು ಅನ್ನೋದು ಯಾರು? ಸಾಮಾನ್ಯ ಪ್ರತಿಯೊಬ್ರು ಮಾಡ್ಬೇಕು ಉತ್ತರ ಇಲ್ಲೇ ಇರಲ್ಲ, ಮುಂದೆ ಬರುತ್ತಲ್ಲ. ಇಲ್ಲ, ಪ್ರತಿಯೊಬ್ರು ಮಾಡ್ಬೇಕು ಉತ್ತರ ಇಲ್ಲ. ಮುಂದೆ ಉತ್ತರ ಜ್ಞಾನಿ ಇಲ್ಲ ಅಂತ ಉತ್ತರ ಇದೆ. ಪ್ರತಿಯೊಬ್ರು ಮಾಡ್ಬೇಕು ಉತ್ತರ ಇಲ್ಲೇ ಇಲ್ಲ, ಉತ್ತರ ಇಲ್ಲೇ ಇಲ್ಲ ಮುಂದೆ.
ಆದ್ರಿಂದ ಜ್ಞಾನಿಗಿಲ್ಲ ಅಂತ ಹೇಳಕ್ ಬಂದಿದ್ದಾನೆ ಪರಮಾತ್ಮ. ತುಂಬಾ ತೊಳಸಂಬಳಸೆ ಅಲ್ಲ ಇಲ್ಲಿ ನೀವ್ ಹೇಳಿದಂಗೆ ಎರಡು ಮಾಡ್ಕೋಬಹುದು. ಅಲ್ಲೇ ಸಾಧಕರಲ್ಲಿಯೇ ಮಿಡ್ಲ್ ಗ್ರೇಡು ಹೈ ಗ್ರೇಡು ಇನ್ನು 3 ಮಾಡ್ಕೊಳ್ಳಿ. ಜ್ಞಾನಿ ಪ್ರತಿಯೊಬ್ರು ಒಂದು, ಜ್ಞಾನಿಗಳಲ್ಲಿ ಸಾಧಕರಲ್ಲಿ ಲೋ ಗ್ರೇಡು ಮಿಡ್ಗಳು ಎಲ್ಲೂ ಮಾಡ್ಬೇಕಂತ. ಜ್ಞಾನಿಗಿಲ್ಲ ಅನ್ನೋದಕ್ಕೆ ಶ್ರುತಿ ಕೊಟ್ರು, ಉತ್ತೇಜನ ಬಿಟ್ಟಿರ್ತಾರೆ ಅಂತ. ಆದ್ರಿಂದ ಈ ಅರ್ಥದಲ್ಲಿ ಗೀತಾಶಾಸ್ತ್ರವನ್ನು ಪ್ರತಿಪಾದನೆ ಮಾಡಬೇಕು ಅಂತ ಪಟ್ಕೊಂಡು ಇದನ್ನು ಆವಿಷ್ಕಾರ ಮಾಡುತ್ತಾ ಭಗವಂತ ಹೇಳ್ತಾ ಇದ್ದಾನೆ ಅಂತ. 3 ಕ್ಯಾಟಗರಿ ಮಾಡ್ರಿ, 2 ಮಾಡ್ಕೊಳ್ಳಿ. ಎಲ್ರೂ ಮಾಡ್ಕೋಬೇಕಾ ಜ್ಞಾನಿಗೂ ಮಾಡ್ಬೇಕಾ ಅಂತ ಅಷ್ಟೇ ಪ್ರಶ್ನೆ. ಜ್ಞಾನಿಗೂ ಕರ್ಮಯೋಗ ಉಂಟಾ, ಜ್ಞಾನಿ ಬಿಟ್ಟು ಎಲ್ಲರಿಗೂ ಅಂತ ಇಲ್ಲಪ್ಪ ಜ್ಞಾನಿಗಿಲ್ಲ ಅಂತ ಉತ್ತರ. ಎಲ್ಲರೂ ಮಾಡ್ಬೇಕಾದ್ರೆ ಉತ್ತರ ಕೊಟ್ಟಿಲ್ಲ. ಎಲ್ಲರೂ ಮಾಡ್ಬೇಕು ವಿಷಯ ಇಲ್ಲೇ ಇಲ್ಲ, ಜ್ಞಾನಿಗಿಲ್ಲ. ಜ್ಞಾನಿಗಿಲ್ಲ ಅನ್ನೋದೇ ಉತ್ತರ, ಎಲ್ರೂ ಮಾಡ್ಬೇಕು ಅಂತ ಉತ್ತರ ಇಲ್ಲ. ಯಸ್ಮಾತ್ಮರತಿರೇವ ಸ್ಯಾದ್. ಅರ್ಥ ಆಯ್ತು ಅದಕ್ಕೆಲ್ಲಕ್ಕೂ? ಅರ್ಥ ಹೇಳಿಲ್ಲ. ಇದು ಗಂಭೀರಾನಂದದ್ದು ಅನುವಾದ ನೋಡಿದ್ರೆ ಅವರು ಮೇಲಿನ ಭಾಗಕ್ಕೆ ತತ್ವ ಜ್ಞಾನಿ ಅವರು 3 ಕ್ಯಾಟಗರಿ ಮಾಡಿದ್ದಾರೆ. ಒಂದು ಅಜ್ಞಾನ ಕ್ಯಾಟಗರಿ ಸಾಮಾನ್ಯವಾಗಿ, ಆಯ್ತಾ? ಇನ್ನೊಂದು ಕರ್ಮಯೋಗಿನ, ಇನ್ನೊಂದು ಧ್ಯಾನಯೋಗಿ. ಧ್ಯಾನಯೋಗಿ ನೋಡಿ, ಧ್ಯಾನಯೋಗಿ ಬಂತು. ಧ್ಯಾನಯೋಗಿ ಇನ್ನೊಂದು ಧ್ಯಾನಯೋಗಿ ಅದೇ ಆ ಜ್ಞಾನಯೋಗಿನೇ ತತ್ವಜ್ಞಾನಿ. ಇದರಲ್ಲಿ ಅವನು ನಡವಳಿಕೆ ಆಯ್ತು, ಸಾಧನೆ ಆಯ್ತು. ಮುಂದಿನ ಉತ್ತರ ಇದೆಯಲ್ಲ, ತತ್ವಜ್ಞಾನಿ ಮಾಡಬೇಕಿಲ್ಲ ಅಂತ. ಆ ಉತ್ತರದಲ್ಲಿ ತತ್ವಜ್ಞಾನಿನ ಧ್ಯಾನಯೋಗಿನ ಸೇರಿಸ್ಕೊಂಡು, ತತ್ವಜ್ಞಾನಿ ಧ್ಯಾನ ಯಾಕೆ ಸೇರಿಸ್ಬೇಕು? ಧ್ಯಾನಯೋಗಿಗೂ ಕರ್ಮಾನುಷ್ಠಾನದಲ್ಲಿ ಏನು ಇದಿಲ್ವಲ್ಲ, ಅವನಿಗೂ ಇಲ್ಲ ಅಂತ ಹೇಳ್ಬೇಕು ಅಂತ. ಅವನಿಗೆ ತಾನೇ ಹೇಳಬೇಕು, ತತ್ವಜ್ಞಾನಿ ಇಲ್ಲ ಅಂತ ಹೇಳ್ಕೊಂಡು ಯೋಚನೆ ಇದೆ. ಧ್ಯಾನಯೋಗಿ ಇಲ್ಲ ಅಂತ ಹೇಳ್ಕೋಸ ಹೇಳ್ತಾ ಇದ್ದಾರೆ ಅಂತ. 3 ಕ್ಯಾಟಗರಿ ಇನ್ನೊಂದು ಕರ್ಮಯೋಗಿ, ಇನ್ನೊಬ್ಬ ಜ್ಞಾನಿಯೋಗಿ. ಜ್ಞಾನಿ ತಗೊಂಡಿಲ್ಲ, ಅವಾಗ ಜ್ಞಾನಿಗೆ ಉತ್ಸಾಹ ತಪ್ಪಾಗ್ಬಿಡುತ್ತೆ. ಮಗ ಉತ್ಸಾಹ ಶ್ರುತಿವಾಕ್ಯ ಏನ್ ಮಾಡಿದ, ಜ್ಞಾನಿಗೆ ಏನ್ ಮಾಡಿದ್ದಾರೆ? ಹಾಗೆ 4 ಮಾಡಿದ್ದಾರೆ. ನಾಗರಾಜಿಗೆ 4 5 ಒಂದ್ ಪ್ರಶ್ನೆ. ಅಥವಾ ಮುಮುಕ್ಷುವಾದವನು ಅಂದ್ರೆ ಸಾಧಕನಾದವನು ಚಿತ್ತಶುದ್ಧಿ ಆಗ್ಬೇಕು ಅನ್ನೋನು ಕರ್ಮಯೋಗ ಮಾಡ್ಬೇಕೆ, ಅದು 2ನೇದು. ಅಥವಾ ವಿವಿಧ ಸನ್ಯಾಸಿ ಸಾಧಕ ಧ್ಯಾನಯೋಗಿ ಅವನು ಮಾಡ್ಬೇಕೆ? ಚಿತ್ತಶುದ್ಧಿ ಆದವನು, ಚಿತ್ತಶುದ್ಧಿ ಆಗಿದೆ, ಧ್ಯಾನಯೋಗಕ್ಕಿದ್ದಾನೆ, ಅವನು ಮಾಡ್ಬೇಕೆ? ಅವನು ಶ್ರುತಿ ಪ್ರಕಾರ ಜ್ಞಾನಿಯೂ ಮಾಡ್ಬೇಕೆ? 4 ಜನ. ಅದಕ್ಕೆ ಇಲ್ಲ, ಜ್ಞಾನಿ ಮಾಡ್ಬೇಕಾಗಿಲ್ಲ ಅಂತ ಹೇಳಿ ಜ್ಞಾನಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋ ಧ್ಯಾನಯೋಗಿಯೂ ಮಾಡ್ಬೇಕಾಗಿಲ್ಲ ಅಂತ ಸೇರಿಸ್ಕೋಬೇಕು. ಜ್ಞಾನಕ್ಕಾಗಿ ಪ್ರಯತ್ನ ಮಾಡೋ ಧ್ಯಾನಯೋಗಿಗೂ ಇಲ್ಲ, ಕ್ಲಿಯರ್ ಆಗಿ ತೋರಿಸಿಲ್ಲ ಇದನ್ನ. ಯಸ್ಮಾತ್ಮರತಿರೇವ ಸ್ಯಾದ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಸಂಧಿ ಸಂಧಿ ಯಾವ್ದು? ಅಯ್ಯೋ ಸ್ಯಾದ್ ಆತ್ಮನಿ ತಸ್ಯ. ಇದೇನು ಭಗವಂತ ಹೇಳ್ಬೇಕಲ್ಲ, ನನಗೂ ಗೊತ್ತಲ್ಲ. ಯಾವಾಗಲೂ ಆತ್ಮದಲ್ಲೇ ರತಿನೇ ಪ್ರೀತಿ, ಆನಂದ, ಸಂತೋಷ. ಅವನಿಗೆ ಹೊರಗಿನ ಅನ್ನಪಾನಾದಿಗಳಾಗಲಿ ಆಟ ಪಾಠಾದಿಗಳಿಂದ ಸಂತೋಷ ಇಲ್ಲ. ಹೌದು, ಧ್ಯಾನಯೋಗ ಹೊಂದುತ್ತೆ. ಧ್ಯಾನಯೋಗ ಅಷ್ಟರ ಮಟ್ಟಿಗೆ ಮಾಡ್ತಾ ಇರೋದು ಧ್ಯಾನಯೋಗ. ಸುಮ್ಮನೆ ಒಂದು 5-10 ನಿಮಿಷ ಮಾಡೋನಲ್ಲ ಧ್ಯಾನಯೋಗ. ಅಲ್ಲ, ಇಷ್ಟು ಯಾವಾಗ್ಲೂ ಮಾಡ್ತಾ ಇದ್ರು ಜ್ಞಾನ ಆಗದೆ ಇರುತ್ತ. ಧ್ಯಾನಯೋಗ ಸರ್ವದಾ ಮಾಡ್ತಾ ಇದ್ದಾನೆ, ಅವನು ಜ್ಞಾನ ಆಗಿಲ್ಲ ಆಗಲ್ವಾ? ಯಾವಾಗ ಮಾಡಿದ್ರು
ಏನಪ್ಪ ಇದು ಕಥೆ ಹೇಳ್ಬೋದೇ ಹೊರತು ಈ ಪ್ರಾಕ್ಟಿಕಲಿ ಹೊಂದಲ್ಲ ಇದು. ಯಾವ್ದು ಅಲ್ಲಿಯೇ ರತಿ ಪ್ರೀತಿ ಸಂತೋಷ ಇವನು ಮತ್ತೆ ಆತ್ಮನನ್ನು ಕಂಡ್ಕೊಂಡು ತೃಪ್ತನಾದವನು, ಗೊತ್ತು ಮಾಡ್ಕೊಂಡು ಪರಿಪೂರ್ಣ ಕೃತಕತೆಯಿಂದ ಪಡ್ಕೊಂಡವನು. ಆತ್ಮ ಸಂತುಷ್ಟಿಯು ಆತ್ಮನಿಮಿತ್ತವಾಗಿ ಅವನಿಗೆ ಯಾರು ಆಗಿದೆಯೋ ಅವನಿಗೆ ನೋಡೋ ಅರ್ಜುನ ಕಾರ್ಯಂ. ಕಾರ್ಯ ಅಂದ್ರೆ ಕರ್ಮವೇ ಇಲ್ಲ, ಕರ್ಮಯೋಗ ಅಲ್ಲಿ ಕರ್ಮಯೋಗ ಇಲ್ಲ ಅವನಿಗೆ, ಕರ್ಮವೇ ಇಲ್ಲ ಅವನಿಗೆ. ಕರ್ಮ ಬಿದ್ದರೆ ಆ ಕರ್ಮಯೋಗ ಅನ್ಬೇಕು. ಕರ್ಮ ಇದ್ದರೆ ಕರ್ಮಯೋಗ ಅಂತ ಬರುತ್ತಾ? ಕರ್ತೃತ್ವ ಬುದ್ಧಿಯೇ ಇಲ್ಲ ಅವನಿಗೆ. ಅವನಿಗೆ ಕರ್ತವ್ಯದ ಪ್ರಶ್ನೆ ಇಲ್ಲ, ಅವನ ಕೃತಾರ್ಥ, ಅವನ ಕೃತಕೃತ್ಯ. ಹಾಗಾಗಿ ಆ ಉಪನ್ಯಾಸದಲ್ಲಿ ಏನ್ ಹೇಳಿದಾರೆ ಅದೀಗ ಸ್ವಾಮಿ ಉಪನ್ಯಾಸ, ಗೀತೋಪನ್ಯಾಸ ಇದೆ. ನೀವ್ ಹೇಳಿದ್ದಾರೆ ಉಪನ್ಯಾಸದಲ್ಲಿ ಗುರುಗಳೇ. ಹೌದಾ? ಅವ್ರು 3 ಮಾಡ್ಕೊಂಡಿದ್ದಾರೆ. ಒಂದು ಸಾಂಖ್ಯ ದೃಷ್ಟಿಯಿಂದ ಜ್ಞಾನ ಪಡೆದಂತ ಜ್ಞಾನಿ, ಒಂದು ಸ್ವೇಚ್ಛಾಚಾರಿ ಸಾಮಾನ್ಯ ಮನುಷ್ಯ, ಇನ್ನೊಂದು ಮುಮುಕ್ಷು. ಸ್ವೇಚ್ಛಾಚಾರಿ ಪ್ರತಿಯೊಬ್ಬರಿಗೆ ಅದ್ 3 ಕ್ಯಾಟಗರಿ ಮಾಡ್ಕೊಂಡು ಸ್ವೇಚ್ಛಾಚಾರಿ ಮಾಡೋದೇ ಇಲ್ಲ. ಯಾಕೆ ಹೇಳ್ಬೇಕು? ಸ್ವೇಚ್ಛಾಚಾರಿ ಎಲ್ಲಿ ಮಾಡ್ತಾನೆ ಕನ್ನಡ? ಅದನ್ನೇ ಹೇಳಿದ್ದಾರೆ ಅಲ್ವಾ? ಅಲ್ಲ, ಅಧಿಕೃತ ಸರ್ವದರ್ಥ ದೈವಣ್ಣಿಕರು ಎಲ್ರು ಅಧಿಕೃತರಾದ ಕರ್ಮಿ, ಕರ್ಮಯೋಗಿ, ಧ್ಯಾನ ಯೋಗಿ ಅಂತ ಮಾಡ್ಕೊಂಡು. ಇವರೆಲ್ಲ ಹೇಳಿರೋದು ಸ್ವೇಚ್ಛಾಚಾರಿಯವನಿಗೆ ಯಾವ ಪುರುಷಾರ್ಥವೂ ಬೇಕಾಗಿರುವುದಿಲ್ಲ, ಆದ್ದರಿಂದ ಅವನು ಸದ್ಯ ಫಲವನ್ನು ಕೊಡುವುದೆಂದು ತಾನು ನಂಬಿದ ಆಚಾರವನ್ನೇ ಅನುವರ್ತಿಸುತ್ತಾನೆ, ಶಾಸ್ತ್ರೋಕ್ತ ಕರ್ಮವನ್ನು ಬಿಟ್ಟು ಬಿಡುತ್ತಾನೆ. ಸಾಂಖ್ಯ ದೃಷ್ಟಿಯನ್ನು ಅವಲಂಬಿಸಿದ ಜ್ಞಾನಿಯೋ ಎಂದರೆ ಅವನು ಕೃತಕೃತ್ಯನಾಗಿರುವುದರಿಂದ ಅವನಿಗೆ ಯಾವುದೊಂದು ಫಲವೂ ಆಗಬೇಕಾದದ್ದು ಉಳಿಯುವುದಿಲ್ಲ, ಆದ್ದರಿಂದ ಅವನ ಕರ್ತವ್ಯವೂ ಇರುವುದಿಲ್ಲ. ಇನ್ನು ಈ 2 ಪಂಗಡಕ್ಕೂ ಸೇರದ ಕಾಮ್ಯ ಕರ್ಮಗಳ ಕ್ಷುದ್ರ ಫಲಗಳನ್ನು ಬಯಸದೇ ಇರುವ ಮುಮುಕ್ಷುವಿರುವನಲ್ಲ, ಅವನು ಕರ್ಮಯೋಗವನ್ನು ಮಾಡಬೇಕು. ಈ ಅಧಿಕಾರ ವಿಭಾಗವನ್ನು ಮತ್ತೆ ನೆನಪು ಮಾಡಿಕೊಳ್ಳುವುದಕ್ಕಾಗಿ ಭಗವಂತನು ಈ ಮಾತನ್ನು ಆಡಿರುತ್ತಾನೆ. ಜ್ಞಾನಿ ಆಗ್ಬಿಟ್ಟವ, ಮುಮುಕ್ಷು ಆಗಲೇ, ಧ್ಯಾನಯೋಗಿ ಆಗಲೇ ಇಲ್ಲ. ಎರಡನೇವನು ಜ್ಞಾನಿ ಆಗ್ಬಿಟ್ಟ ಅವನು. ಅಲ್ಲ, ಅವನು ಕಾಮ್ಯ ಕರ್ಮ ಮಾಡ್ತಿಲ್ಲ. ಅದಲ್ಲ, ಇನ್ನೊಬ್ಬ ಅದಕ್ಕೆ ಹಿಂದಿನವನು. ಅದೇ ಸಾಂಖ್ಯ ದೃಷ್ಟಿಯನ್ನು ಅವಲಂಬಿಸಿದ ಜ್ಞಾನಿ ಅಂದ್ರೆ ಅವನ ಕರ್ತೃತ್ವ ಇಲ್ಲ, ಅವನಿಗೆ ಕರ್ಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜ್ಞಾನಿ ಆಗ್ಬಿಟ್ಟ, ಜ್ಞಾನಿಯೋಗಿ ಆಗ್ಲಿಲ್ಲ. ಧ್ಯಾನಯೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಅವನಿಗೆ. ಧ್ಯಾನಯೋಗಿ ಆಗ್ಲಿಲ್ಲ ಅವಾಗ. ಜ್ಞಾನಿ, ಮುಮುಕ್ಷು, ಸಾಮಾನ್ಯ ಮನುಷ್ಯ 3 ಜನ ತಗೊಂಡಿದ್ದಾರೆ. ಈ ಪ್ಯಾರ ಗೊಂದಲ ಆಯ್ತು, ಭಾಷಿಕಾರಿಗೆ ಕ್ಲಾರಿಟಿ ಇಲ್ವೋ, ಏನ್ ಮಾಡ್ಕೊಂಡಿದ್ದಾರೆ? ಇದೊಂದು ಸೂತ್ರಭಾಷಿಕಾರ ಬರೀತಾರೆ, ತುಂಬಾ ಚೆನ್ನಾಗಿ ಬರೀತಾರೆ, ಎಲ್ಲ ಮಿಕ್ಸಪ್ ಮಾಡಲ್ಲ. ಇವ್ರು ಭಾಷಿಕಾರರು ಎಲ್ಲ ಒಂದೇ ಆಗಿ ಮಿಕ್ಸಪ್ ಮಾಡಿ ಅವಿಯಲ್ ಮಾಡ್ಬಿಟ್ಟು ಇವರ ಅಂತ ಹೇಳ್ಬಿಟ್ಟು ಕಾರ್ಯವೇ ಇಲ್ಲ, ಕೆಲಸವೇ ಇಲ್ಲ, ಕರ್ತವ್ಯವೇ ಇಲ್ಲ. ಎಷ್ಟು ಸಾಂಖ್ಯ ಆತ್ಮಜ್ಞಾನ ನಿಷ್ಠ ಆತ್ಮರತಿ ಆತ್ಮನ್ಯೇವ ರತಿ ನ ವಿಷಯೇಷು ಯಸ್ಯ ಸಹ ಆತ್ಮರತಿರೇವ ಸ್ಯಾತ್ ಭವೇತ್ ಆತ್ಮತೃಪ್ತಶ್ಚ ಆತ್ಮನೈವ ತೃಪ್ತಃ ನಾನ್ಯಥಾ ಜನ. ಇಲ್ಲಿ ಧ್ಯಾನಯೋಗಿ ತಗೊಳ್ಳಿಲ್ಲ, ಜ್ಞಾನ ತಗೊಂಡ್ಬಿಟ್ರು. ಯಾವನು ಸಾಂಖ್ಯನೋ ಅಂದ್ರೆ ಆತ್ಮಜ್ಞಾನದಲ್ಲಿ ನೆಲೆ ನಿಂತವನು, ತತ್ವಜ್ಞಾನ ಪಡ್ಕೊಂಡವನು, ಆತ್ಮಲ ರತಿ ಆತ್ಮಸ್ವರೂಪದಲ್ಲೇ ಆರಂಭಿಸುವ ವಿಷಯದಲ್ಲಿ ಅಲ್ಲ, ಮತ್ತು ಆತ್ಮತೃಪ್ತನಾದವನೇ, ಆತ್ಮನಲ್ಲೇ ತೃಪ್ತ ಅನ್ನರಸಾತ್ಮ ತೃಪ್ತನಾಗದೇ ಇರುವವನು, ಈತವನು ಯಾವನು ಸಮಾನವ ಮನುಷ್ಯ ಸನ್ಯಾಸಿ. ಆ ಮಾನವನು ಮನುಷ್ಯ ಯಾಕೆ ಸನ್ಯಾಸಿ? ಯಾಕೆ ಸನ್ಯಾಸಿನ ಆಶ್ರಮನ ಮತ್ತೆ ಸನ್ಯಾಸಿ ಪದ, ಆ ಪದ ಜ್ಞಾನಿ ಪ್ರಸಿದ್ಧವಾಗಿದೆಯೋ ಆಶ್ರಮ ಪ್ರಸಿದ್ಧವಾಗಿದೆಯೋ? ಸನ್ಯಾಸಿನ ಪದ ಜ್ಞಾನಿ ಏನಪ್ಪ ಕನ್ಫ್ಯೂಸ್ ಪದ ಆಗ್ಬಿಟ್ಟು ಸನ್ಯಾಸಿ ಅಂತ ಆಗ್ಬಿಟ್ರೆ ಸ ಮಾನವ ಜ್ಞಾನನಿಷ್ಠ ತತ್ವಜ್ಞಾನಿ ಅಂತ ಬರ್ದಿದ್ರೆ ತತ್ವಜ್ಞಾನಿ ಅಂದ್ಬಿಟ್ಟಿದ್ರೆ ಹಾಗೆ ಅಷ್ಟೇ. ಸನ್ಯಾಸಿ ಅಲ್ಲದ ಮತ್ತೊಬ್ಬನಾದ್ರೆ ಅವನ ಆತ್ಮ ಮನುಷ್ಯನ ಸನ್ಯಾಸಿಯೇ ನಾನಾಯ್ತು. ಸರಿ, ಗಾಯಪಟ್ಟ ಸನ್ಯಾಸಿಯನ್ನ ಹಾಗೆ
ಆತ್ಮನ್ಯೇವ ಚ ಸಂತುಷ್ಟಃ ಸಂತೋಷೋ ನಾಮ ಸಂತೋಷೈ ಬಾಹ್ಯಾರ್ಥಲಾಭೇ ಸರ್ವಸ್ಯ ಭವತಿ. ಆ ಮಾನವ ಮನುಷ್ಯನು ಅವನೇ ಆತ್ಮನಿಷ್ಠರಾಗಿರುವ ಸನ್ಯಾಸಿ. ಅವನಿಗೆ ಆತ್ಮನಲ್ಲೇ ಸಂತೋಷ ಅಂದ್ರೆ ಬಾಹ್ಯಾರ್ಥ ಲಾಭದಲ್ಲಿ ಮನುಷ್ಯನಿಗೆ ಸಂತೋಷ ಆಗುತ್ತಲ್ಲ. ಆಟ ಆಡಿಯೋ ಮನೆ ಸಿಕ್ಕೋ ಕಾರ್ಯ ಸಿಕ್ಕೋ ಏನೋ ಸಿಕ್ಕಿದಾಗ ಸಂತೋಷ ಆಗುತ್ತಲ್ಲ. ಹಾಗೆ ಇವನಿಗೆ ಆ ತರಹ ಹೊರಗಿನ ಸಿಕ್ಕಿ ಸಂತೋಷ ಇಲ್ಲ. ತಮ್ಮ ಅನಪೇಕ್ಷ ಆತ್ಮನ್ಯೇವ ಸಂತುಷ್ಟ. ಆ ಬಾಹ್ಯಾರ್ಥ ಲಾಭವನ್ನು ಅಪೇಕ್ಷಿಸಿದನಿಯೇ ಆತ್ಮನಲ್ಲಿಯೇ ಸಂತೋಷಗೊಂಡವನು, ಆತ್ಮಸ್ವರೂಪವನ್ನು ಕಾಣುತ್ತಲೇ ತನ್ನಲ್ಲೇ ತಾನು ಇರುತ್ತಾ ಸಂತುಷ್ಟನಾದವನು ಅಂಗಾಗಿರ್ತಾನೆ ಅಂತ. ಸರ್ವತೋ ಭೀತಿ ತೃಷ್ಣ ಇತ್ಯೇತತ್. ಎಲ್ಲಾ ಕಡೆಯಿಂದಲೂ ತೃಷ್ಣೆಯನ್ನು ಆಸೆಯನ್ನು ತೊಲಗಿಸಿಕೊಂಡವನು, ಯಾವ ಆಸೆಯೂ ಇಲ್ಲದವನು, ಎಲ್ಲಾ ಕಡೆಯಿಂದಲೂ ಆಸೆಯನ್ನ ಬಿಟ್ಕೊಂಡವನು ಅಂತ ಅರ್ಥ. ಈದೃಶಃ ಆತ್ಮಿತ್ ತಸ್ಯ ಕಾರ್ಯಂ ಕರಣೀಯಂ ನ ವಿದ್ಯತೆ ನಾಸ್ತಿ ಇತ್ಯರ್ಥ. ಯಾವಾದರೂ ಈ ತರಹವಾದ ಆತ್ಮಜ್ಞಾನಿಯೋ ಅವನಿಗೆ ಕಾರ್ಯವು ಮಾಡಬೇಕಾದ ಕರ್ತವ್ಯ ಎಂಬುದು ಯಾವುದೂ ಇಲ್ಲ. ಅವಾಗ ಅವನ ವಾಕ್ಯ ಬರಬಾರದು. ಅರ್ಥಾತ್ ಮುಮುಕ್ಷುರೇವ ಕರ್ಮಯೋಗಿ ಮುಮುಕ್ಷುರ್ವ ಸಾಧಕಾವ ಕರ್ಮಯೋಗಿನೋ ಭವಂತಿ. ಅವ್ರ ಕರ್ಮಯೋಗಿ ಆಗುತ್ತಾರೆ, ಜ್ಞಾನಿಗಿಲ್ಲ ಅಂತ ಹೇಳಿದ್ರಿಂದ ಇನ್ನೊಂದ್ ಕಡೆ ಇವರಿಗುಂಟು, ಇವರಿಗೆ ಕರ್ಮಯೋಗ ಅಂತ ಹೇಳ್ತಾ ಇದೆ. ಅರ್ಥ ಮಾಡ್ಕೊಂಡು ಯಾಕೆ ಅವನಿಗಿಲ್ಲ ಅಂದ್ರೆ ನೈವ ತಸ್ಯ ಕೃತೇನಾರ್ಥೋ ಕೃತೇನೇಹ ಕಶ್ಚನ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಕೃತಾರ್ಥೋ ನಾಮ ಎಲ್ಲಿದೆ ಕೃತಾರ್ಥ? ಕೃತಾರ್ಥ ಆಮೇಲೆ ಯಾವ ಶಬ್ದ? ಕಶ್ಚಿತ್ ಅಂದ್ರೆ ಮಾಡಿದ್ದಾದ ಕರ್ಮದಿಂದ ಅರ್ಥ ಅಂದ್ರೆ ಪ್ರಯೋಜನ ಅವನಿಗೆ ಏನೂ ಇಲ್ಲ. ಏನೋ ಕರ್ಮ ಮಾಡ್ತೀವಲ್ಲ, ಮಾಡ್ದಿಂದ ಲೋಕದವರಿಗೆ ಏನೋ ಪ್ರಯೋಜನ ಆಗುತ್ತೆ. ಯಾಕಂದ್ರೆ ಪ್ರಯೋಜನ ಮನುದೃಶ್ಯ ದಡ್ನು ಏನೂ ಮಾಡೋದು ಪ್ರಯೋಜನ ಇದ್ದೇನೆ. ಆದ್ರೆ ಅವನು ಮಾಡ್ತಾನೆ, ಮಾಡ್ದೂ ಏನೂ ಆಗ್ಬೇಕಾಗಿಲ್ಲ. ಮಾಡೋಲ್ಲ ಏನೂ ಆಗ್ಬೇಕಾಗಿಲ್ಲ ಅಲ್ಲ, ಮಾಡಿದ್ರೂ ಏನೂ ಆಗ್ಬೇಕಾಗಿಲ್ಲ ಅಂತ ಇದ್ದಾರೆ. ಅದು ಮಾಡ್ದೇನೆ ಏನೂ ಆಗ್ಬೇಕಾಗಿಲ್ಲ ಅಂತ ಬಿಟ್ಟಿರ್ತಾನೋ, ಮಾಡಿಯೂ ಏನೂ ಆಗ್ಬೇಕಾಗಿಲ್ಲ ಅಂತ ಮಾಡ್ತಾ ಇರ್ತಾನೋ. ಮಾಡಿದ್ರೆ ಏನಾಗ್ಬೇಕಾಗಿಲ್ಲ ಅಂತ ಹೇಳಿ ಮಾಡ್ತಿರ್ತಾನೆ ಹೊರತು ಮಾಡ್ದೇನೆ ಏನಾಗ್ಬೇಕಾಗಿಲ್ಲ ಅಂತ ಬಿಟ್ಟಿರಲ್ಲ. ಚಕ್ರ ಸಿಕ್ಕಾಕೊಳ್ಳಲ್ಲ, ಅವ್ರ ಕರ್ತೃತ್ವ ಬುದ್ಧಿ ಏನಲ್ಲ. ಅಲ್ಲ, ನೋಡೋರ್ ಕಡೆಯಿಂದ ಅವ್ನು ಮಾಡ್ಸಿರ್ತಾನೆ ಮಾಡ್ತಿರಲ್ವ ಅಂತ ಪ್ರಶ್ನೆ. ಸರಿ, ಅವ್ನ ಕರ್ತೃತ್ವ ಬುದ್ಧಿ ಇಲ್ಲ. ಅಯ್ಯೋ ಮಾಡಿದ್ರಿಂದ ಏನಾಗ್ಬೇಕಾಗಿಲ್ಲ ಅಂತ ಬಿಟ್ಟಿರ್ತಾನೋ, ಮಾಡಿದ್ರಿಂದ ಏನಾಗ್ಬೇಕಾಗಿಲ್ಲ ಅಂತ ಹೇಳಿ ಮಾಡಿದ್ರೆ ಮಾಡ್ತಾ ಇರ್ತಾನೋ ಅಂತ ಮಾಡ್ತಾ ಇರ್ತಾನೆ. ಮಾಡೋದೇ ಅವನ ಸ್ವಭಾವ, ಸುಮ್ಮನೆ ಇರಲ್ಲ. ಅದಕ್ಕೆ ಸೋಮಾರಿ ಅಲ್ಲ ಜ್ಞಾನಿ. ಕೃತ ಬಿಟ್ಟಿದ್ರು ಅವ್ನಿಗೆ ಏನೂ ಆಗ್ಬೇಕಾಗಿಲ್ಲ, ಅದನ್ನು ಬಿಡೋದು ಇಲ್ಲ. ಅವನು ಬಿಟ್ಟಿದ್ರೆ ಏನು ಆಗ್ಬೇಕಾದ್ರೆ ಬಿಡ್ಬೇಕು, ಬಿಟ್ಟಿದ್ರೆ ಏನು ಆಗ್ಬೇಕಾಗಿಲ್ಲ ಅಂದ್ರೆ ಬಿಡೋದಿಲ್ಲ. ಅಲ್ಲಪ್ಪ, ಸುಮ್ಕಿರೋದು ಏನೋ ಆಗ್ಬೇಕಾದ್ರೆ ಯಾಕೆ ಸುಮ್ಕಿರ್ಬೇಕು, ಬಿಡ್ಬೇಕು. ಅವನು ಅದನ್ನ ಮಾಡ್ತಿರ್ತಾನೆ, ಮಾಡಿದ್ರೆ ಏನಾಗ್ಬೇಕಲ್ಲ ಅಂತ ಮಾಡ್ತಿರ್ತಾನೆ ಕಣಪ್ಪ. ಸರಿ, ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಅವನು ಅಂದ್ರೆ ವ್ಯಕ್ತಿ ಶರೀರ ಇಟ್ಕೊಂಡು ಅವನು ಹೊರತಾ ಇರೋದು ಜ್ಞಾನಿಯನ್ನ. ವ್ಯಕ್ತಿ ಶರೀರ ಇಟ್ಕೊಂಡು, ಶರೀರಕ್ಕೆ ಶರೀರ ಅನ್ನೋದು ಗುಣದ ಕಾರ್ಯ, ಗುಣಗಳ ಸ್ವಭಾವ ಕ್ರಿಯಾಮಯ, ಚಲನಾತ್ಮಕ ಗುಣ. ಅಂದ್ರೆ ಆ ಕ್ರಿಯೆ ದೇಹದಲ್ಲಿ ಇಂದ್ರಿಯದಲ್ಲಿ ಏನೋ ಒಂದು ಕ್ರಿಯೆ ಇದ್ದೇ ಇರುತ್ತೆ. ಅದಲ್ಲ, ಅವನು ಕರ್ತೃತ್ವ ಬುದ್ಧಿ ಇಲ್ಲ. ಸರಿ, ಜ್ಞಾನಿ ಶರೀರ ಅಲ್ಲ, ಜ್ಞಾನಿ ಇಂದ್ರಿಯ ಅಲ್ಲ. ನಾವು ಹೇಳ್ತಿರೋದು ನಾವು ನೋಡೋರ್ ಕಡೆಯಿಂದ, ಪ್ರಪಂಚ ಕಡೆಯಿಂದ ಜ್ಞಾನಿ ನೋಡ್ತಿರ್ತೀವಿ. ಜ್ಞಾನಿನ ಪ್ರಪಂಚ ಕಡೆಯಿಂದ ನೋಡುವಾಗ ಅವನು ಏನೋ ಮಾಡ್ತಿರ್ತಾರೋ ಮೂದೇವಿಯಾಗಿ ಸುಮ್ಮನೆ ಮೂದೆ ಕೂರ್ತಿರ್ತಾವ. ಇದಲ್ಲ, ಅದೇ ತಪ್ಪು. ಯಾಕೆ ಅಂದ್ರೆ ಅದು ಅಜ್ಞಾನ ಅಲಸನಾಗಿ ಮಾಡದೇ ಇರ್ತಾನೆ. ಅಲ್ಲ, ರಮಣ ಮಹರ್ಷಿಗೆ ಸುಮ್ಕಿರ್ಬೋದು. ಎಷ್ಟು ಜನ ಸುಮ್ಕಿರ್ತಾರೆ,
ಅಷ್ಟೇ. ರಚಾಸ್ತಿ ಸರ್ವಭೂತ, ಎಲ್ಲಾ ಭೂತಗಳಿಂದ ಬ್ರಹ್ಮಾದಿ ಸ್ತಂಭ ಪರಿಮಾಣ ಯಾವ ಭೂತಗಳಿಂದಲೂ ಅರ್ಥವ್ಯಾಪಾಶ್ರಯ ಅಂದ್ರೆ ಒಂದು ಪ್ರಯೋಜನ ಆಶ್ರಯಿಸಿಕೊಂಡು ಒಂದನ್ನು ಪಡಿಬೇಕು ಅನ್ನೋದಿಲ್ಲ ಇವರಿಗೆ. ಯಾವುದೋ ಇವಾಗ ಇಂಥವ್ರಿಂದ ಇವಾಗ ತಾಲೂಕು ಆಫೀಸಿಂದ ಏನು ಕೆಲಸ ಆಗ್ಬೇಕು, ಇವರಿಂದ ಅಡ್ರೆಸ್ ಚೇಂಜ್ ಆಗ್ಬೇಕು, ಅವ್ರನ್ನ ಯಾರು ಆಶ್ರಯಿಸ್ಕೊಂಡು ಹೋಗ್ಬೇಕು, ಅದೆಲ್ಲ ಏನಿಲ್ಲ ಅವರಿಗೆ. ಅಡ್ರೆಸ್ ಚೇಂಜ್ ಆಗ್ಬೇಕು ಅಂದ್ರೆ ಯಾರನ್ನು ಆಶ್ರಯಿಸ್ಕೊಳ್ಳೋದು, ಇನ್ಯಾರನ್ನು ಇದನ್ನ ಆಶ್ರಯಿಸ್ಕೊಳ್ಳೋದು, ಪುಸ್ತಕ ಪ್ರಿಂಟ್ ಆಗ್ಬೇಕು ಯಾರೋ ದುಡ್ಡು ಕೇಳೋದಕ್ಕೆ ಹೋಗೋದು, ಅಥವಾ ಇನ್ನೇನು ಆಶ್ರಮ ಮಾಡ್ಬೇಕು ಯಾರೋ ದುಡ್ಡು, ಇದೆಲ್ಲ ಅವನು ಬೇಕಿಲ್ಲ ಅವನಿಗೆ. ಇದೆಲ್ಲ ಅಜ್ಞನಿಗೆ ಮಾಡೋದು. ಅಜ್ಞನಿಗೆ ಈ ವ್ಯಾಪಾರ ಇರುತ್ತೆ ಹೊರತು ಜ್ಞಾನಿಗೆ ಇದೆಲ್ಲ ಯಾವುದು ಇರಲ್ಲ. ಏನಕ್ಕೂ ಹೋಗಲ್ಲ, ಏನು ಮಾಡೋದು ಬೇಡ, ಏನು ಬೇಡ ಅಂದ್ರೆ ಮಾಡ್ತಾ ಇದ್ದಾನೆ. ಚಳ್ಳೆ ಹಚ್ಚಿಸ್ತಾರೆ, ನೀ ಜ್ಞಾನ ಜೊತೆ ಇದ್ಬಿಡು, ಸಾಯಿಸ್ಬಿಡ್ತಾರೆ ಅವರು. ಅವ್ರು ಯಾಕೆ ಒದ್ದಾಡ್ತಾರೆ ಅಂದ್ರೆ ದೇಹಾಭಿಮಾನ ಹೋಗಕ್ಕೆ. ದೇಹಾಭಿಮಾನ ಹೋಗೋದು ಮಾಡೋದ್ರಲ್ಲಿ ಬಿಡೋದ್ರಿಂದ ಹೋಗಲ್ಲ. ದೇಹಾಭಿಮಾನ ಅದು ತಮಾಷೆ. ದೇಹಾಭಿಮಾನ ಹೋಗ್ಬೇಕಾದ್ರೆ ತುಂಬಾ ದುಡಿಸ್ಬಿಟ್ಟು ದೇಹವನ್ನ ಚೆನ್ನಾಗಿ ಹಂಗೆ ಮಾಡ್ಬಿಟ್ಟು ದೇಹಾಭಿಮಾನ ಹೋಗುತ್ತೆ. ದೇಹಾಭಿಮಾನ ಕೂತವರಿಗೆ ದೇಹಾಭಿಮಾನ ಏನ್ ಮಾಡೋದು ಹೋಗಲ್ಲ. ಅಲ್ಲಮ್ಮ, ವಿವೇಕ ಇರ್ಬೇಕು. ಅಲ್ಲ, ನಾಳಿದ್ದು ಜ್ಞಾನಿಗಳ ಜೊತೆ ಮಾಡ್ತಾ ಇದ್ರೆ ಹೋಗುತ್ತೆ. ಜ್ಞಾನಿಗಳ ಜೊತೆಯಲ್ಲಿ ಚೆನ್ನಾಗಿ ಅವ್ರು ದುಡಿಸ್ಕೊತಾರಲ್ಲ, ಅಲ್ಲಿ ಕೊಡ್ತಾರೆ ಅವರು. ಅವ್ರ ಜೊತೆ ಇದ್ ಬೆಲೆ ಅವ್ರು ಕೊಟ್ಟೆ ಕೊಡ್ತಾರೆ ಅವರು. ಆದ್ರೆ ಕೂರೋರಿದೆಯಲ್ಲ ಸುಮ್ಮನೆ ಅಂಥವರಿಂದ ಏನು ಪ್ರಯೋಜನ ಇಲ್ಲ. ಸೋಮಾರಿಗಳಿರಲ್ಲ, ಸೋಮಾರಿಗಳಿಂದ ಮನೆಯೂ ಹಾಳು, ಗೃಹತಂತು ಭೇದನ. ಮನೆ ಹಾಳ ಅವನು, ಗೃಹತಂತು ಭೇದನ, ಮನೆ ಹಾಳ, ಆತ್ಮಘಾತಕ, ದೇಶನಾಂಗ. ಸುಮ್ಮನೆ ದಂಡ ಪಿಂಡಗಳು ಅವರಲ್ಲ. ಆ ದಂಡ ಪಿಂಡ ಇದೆಯಲ್ಲ, ಸುಮ್ಮನೆ ತಿಂದು ಕೂತ್ಕೋತಾರಲ್ಲ, ಅವ್ರು ಶೂಟ್ ಮಾಡ್ಬೇಕು. ಅವ್ರು ಜ್ಞಾನಿಯೋಗಿ ಸುಮ್ಮನೆ ಕೆಲಸ ಮಾಡ್ತಾರೆ. ಆ ಕೆಲಸ ಯಾರಿಗೂ ಮಾಡ್ಕೋದಲ್ಲ. ಅದು ದೊಡ್ಡ ಕೆಲಸ, ಅದನ್ನ ಮಾಡ್ಲಿ. ಧ್ಯಾನಯೋಗಿ ಮಾಡುವ ಕೆಲಸ ಮಾಡ್ತೀನಿ ಅಂತಂದ್ರೆ ಅದು ಬಹಳ ಮೇಲ್ಮಟ್ಟದ್ದಾಯ್ತು. ಅದು ಅಂತರ್ಮುಖನಾಗಿ ನಿರಂತರ ನಿಧಿಧ್ಯಾಸನ ಮಾಡೋದು ಇನ್ನು ಹುಡುಗಾಟ ಕೆಲಸನ ಅದು. ಅದಕ್ಕೆ ಇಲ್ಲಿ ಚೆನ್ನಾಗಿ ಪಳಗಿದಾಗ ದೇಹ ಫ್ಲೆಕ್ಸಿಬಲ್ ಆಗ್ಬೇಕು, ಚೆನ್ನಾಗಿ ದೇಹ ಇದಾಗ್ಬೇಕು. ಕೆಲಸ ಮಾಡಿ ದೇಹ ಫುಲ್ಲು ಅಂದ್ರೆ ಅದು ರಬ್ಬರ್ ಚಂದ ತರ ದೇಹ ಆಗ್ಬೇಕು. ಮುದ್ದೆ ತಿಂದು ಕೂತು ಅಲ್ಲೇ ಕೂತ್ಬಿಟ್ಟು ಕೂತ್ ತಿಂತಾ ಇರ್ತಲ್ಲ ದರಿದ್ರ ಮಕ್ಕಳು ಅವ್ರು ಯಾವ ಪುಣ್ಯವಿಲ್ಲ ಬಿಡಾಡ್ಸ್ಬೇಕು. ಅವ್ರು ದಂಡ. ಅವರು ಮನುಷ್ಯನಿಗೆ ಯಾವತ್ತು ಸೋಮಾರಿಗಳಿಂದ ಯಾವತ್ತು ದೇಶ ಉದ್ಧಾರ ಇಲ್ಲ, ಆತ್ಮ ಉದ್ಧಾರ ಇಲ್ಲ. ಸೋಮಾರಿಗಳು ಬಿಡಬಾರ್ದು ಯಾವ ಕಾರಣ. ಮನುಷ್ಯನ ಸ್ವಭಾವದಲ್ಲಿಯೇ ಕ್ರಿಯಾಮಯ ಮನುಷ್ಯ, ಪ್ರಾಣಮಯ ಜಗತ್ತು. ಪ್ರಾಣಾಶ್ರಯವಾದ ಜಗತ್ತಿನ ಕ್ರಿಯೆ ಇದ್ದೇ ಇರುತ್ತೆ. ಅಭಿಮಾನ ಇರುವವರೆಗೆ ಕ್ರಿಯೆ ಹೋಗೋದೇ ಇಲ್ಲ. ತತ್ವಜ್ಞಾನ ಆದ ಹೋಗುತ್ತೆ. ಆ ತತ್ವಜ್ಞಾನ ಆದ ಹೋಗುತ್ತಲ್ಲ, ಆ ಹೋಗೋಕೆ ಕ್ರಮ ಇದೆಯಲ್ಲ. ಯಾವತ್ತೂ ನಾನು ಮಾಡಿದಾಗೂ ಮಾಡಿಲ್ಲ ಅಂತ ತಿಳ್ಕೊಳ್ಳೋದ್ರಿಂದ ಅವ್ನು ಮಾಡೋದ್ರಿಂದ ನಂಗೆ ಏನಾಗಿಲ್ಲ ಅಂತ ಮಾಡ್ತಾ ಇರ್ತಾನೆ. ನಾನು ಮಾಡೋದ್ರಿಂದ ನಂಗೆ ಏನು ನಷ್ಟ ಇಲ್ಲ ಅಂತ ತಿಳ್ಕೊಂಡು ಮಾಡ್ತಿರ್ತಾನೆ. ಮಾಡೋದ್ರಿಂದ ನಷ್ಟ ಇವನಿಗೆ, ಯಾರಿಗೆ? ಸೋಮಾರಿಗೆ. ಆಗಿಲ್ಲ ಅವನಿಗೆ ಎಲ್ಲ ಮಾಡೋದು. ನೈವತಸ್ಯ ಪರಮಾತ್ಮ ರತೆ. ಓ, ಟೈಮ್ ಆಯ್ತಾ? ಸರಿ.